Bulk method. The bulk method of breeding was first used by Nielsen Hale in 1908. So first one is bulk method. Bulk method ಅನ್ನ first time introduce ಮಾಡಿದವರು ಯಾರು? Nielsen and Hale in 1908. Method is also known as mass method or population method of breeding. So bulk method ಅನ್ನ ಕಾಮನ್ ಆಗಿ ಏನು ಹೇಳಿ ಕರೀತಾರೆ? ಮಾಸ್ ಮೆಥಡ್ ಹೇಳಿ ಕರೀತಾರೆ ಅಥವಾ ಪಾಪ್ಯುಲೇಷನ್ ಮೆಥಡ್ ಹೇಳಿ ಕರೀತಾರೆ. In the bulk method, F2 and subsequent generations are harvested in mass or bulk to raise the next generation. ಸೊ ಇನಿಷಿಯಲಿ ಸೇಮ್ ಎಸ್ ಇನ್ ಪೆಡಿಗ್ರಿ ಮೆಥಡ್ ಆಗಿರ್ಬೋದು ಅಥವಾ ಮಾಸ್ ಸೆಲೆಕ್ಷನ್ ಯಾವ ರೀತಿ F2 ಜನರೇಷನ್ ಇಂದ ಅಥವಾ ಸೆಗ್ರಿಗೇಟೆಡ್ ಜನರೇಷನ್ ಇಂದ ಪ್ಲಾಂಟ್ಸ್ ಇಂದ ಸೀಡ್ಸ್ ಅನ್ನ ಹಾರ್ವೆಸ್ಟ್ ಮಾಡಿ ನೆಕ್ಸ್ಟ್ ಜನರೇಷನ್ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಸೇಮ್ ಮೆಥಡ್ ಅನ್ನ ಇಲ್ಲಿ ಬಲ್ಕ್ ಮೆಥಡ್ ಅಲ್ಲೂ ಫಾಲೋ ಅಪ್ ಮಾಡ್ತಾರೆ. ಸುಪೀರಿಯರ್ ಕ್ಯಾರೆಕ್ಟರ್ ಪ್ರೆಸೆಂಟ್ ಇರೋ ಪ್ಲಾಂಟ್ ಅನ್ನ ಇನ್ F2 ಜನರೇಷನ್ಸ್ ಅಲ್ಲಿ ಸೀಡ್ಸ್ ಅನ್ನ ಹಾರ್ವೆಸ್ಟಿಂಗ್ ಮಾಡಿ ಅದನ್ನ ನೆಕ್ಸ್ಟ್ ಜನರೇಷನ್ಗೆ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. At the end of bulking period, individual plants are selected and evaluated in a similar manner as in a pedigree method of breeding. So initially compared to other methods, so pedigree method ಅಲ್ಲಿ ಹೇಗೆ ಲಾಸ್ಟ್ at the end of the ಬ್ರೀಡಿಂಗ್ ಪ್ರೋಗ್ರಾಮ್ ಅಲ್ಲಿ ಯಾಕೆ ಸುಪೀರಿಯರ್ ವೆರೈಟಿಯನ್ನ ಚೂಸ್ ಮಾಡ್ಕೊಂಡು ಅದು ಕಮರ್ಷಿಯಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅಥವಾ ಮಲ್ಟಿಪ್ಲಿಕೇಶನ್ ಮಾಡ್ತಾರೋ ಅದೇ ಮೆಥಡ್ ಅನ್ನ ಏನ್ ಮಾಡ್ತಾರೆ ಬಲ್ಕ್ ಮೆಥಡ್ ಅಲ್ಲೂ ಫಾಲೋ ಅಪ್ ಮಾಡ್ತಾರೆ. ದ ಡ್ಯೂರೇಷನ್ ಆಫ್ bulking may vary from 6 to 7 to 30 or more generation. So compared to other method, so pedigree method ಅಲ್ಲಿ ಏನ್ ಮಾಡ್ತಾರೆ ಅಪ್ ಟು 12 ಇಯರ್ ತನ ಏನ್ ಮಾಡ್ತಾರೆ ಜನರೇಷನ್ ಆಫ್ಟರ್ ಜನರೇಷನ್ ಪ್ಲಾಂಟ್ ಅನ್ನ ಕಲ್ಟಿವೇಶನ್ ಮಾಡಿ ನ್ಯೂ ವೆರೈಟಿಯನ್ನ ಪ್ರೊಡಕ್ಷನ್ ಮಾಡ್ತಾರೆ. ಬಟ್ ಇನ್ ಬಲ್ಕ್ ಮೆಥಡ್ ಅಲ್ಲಿ ಏನ್ ಮಾಡ್ತಾರೆ ಅಪ್ ಟು ಲಾರ್ಜ್ ನಂಬರ್ ಆಫ್ ಇಯರ್ಸ್, ಅಪ್ ಟು ಲಾರ್ಜ್ ನಂಬರ್ ಆಫ್ ಜನರೇಷನ್, ಅಪ್ ಟು 30 ಜನರೇಷನ್ಸ್ ವರೆಗೂ ಪ್ಲಾಂಟ್ ಅನ್ನ ಕಲ್ಟಿವೇಶನ್ ಮಾಡಿ ಅಥವಾ ಕಂಟಿನ್ಯೂಸ್ ಆಗಿ ಬ್ರೀಡಿಂಗ್ ಪ್ರೋಗ್ರಾಮ್ ಅಲ್ಲಿ ಪ್ರೋಗ್ರಾಮ್ ಮಾಡಿ ಏನ್ ಮಾಡ್ತಾರೆ ನ್ಯೂ ವೆರೈಟಿಯನ್ನ ಪ್ರೊಡಕ್ಷನ್ ಮಾಡ್ತಾರೆ. ಸೊ ವೆರಿ ಲಾಂಗ್ ಟೈಮ್ ಪೀರಿಯಡ್ ಇಲ್ಲಿ ತಗೊಳುತ್ತೆ ಬಲ್ಕ್ ಮೆಥಡ್ ಅಲ್ಲಿ ತಗೊಳ್ತಾರೆ. ಸೊ ಇನಿಷಿಯಲಿ ಮಾಡಿಫೈಡ್ ಬಲ್ಕ್ ಮೆಥಡ್ ಅಲ್ಲಿ 6 to 7 ಇಯರ್ ಒಳಗೆ ಒನ್ ವೆರೈಟಿಯನ್ನ ಪ್ರೊಡಕ್ಷನ್ ಮಾಡ್ತಾರೆ. ಅಥವಾ ನ್ಯಾಚುರಲ್ ಸೆಲೆಕ್ಷನ್ ಇಂದ ಬಲ್ಕ್ ಮೆಥಡ್ ಇಂದ ಪ್ಲಾಂಟ್ ಅನ್ನ ಪ್ರೊಡಕ್ಷನ್ ಮಾಡ್ತಾರೆ ಅಂದ್ರೆ ಅಪ್ ಟು 30 ಜನರೇಷನ್ಸ್ ವರೆಗೂ ಏನ್ ಮಾಡ್ತಾರೆ ಪ್ಲಾಂಟ್ ಅನ್ನ ಬ್ರೀಡಿಂಗ್ ಮಾಡ್ತಾ ಹೋಗ್ತಾರೆ. During the bulking period, artificial selection may or may not be practiced. So artificial selection nothing but superior variety selection and inferior variety rejection. So initially ಅಲಾಂಗ್ ವಿತ್ ದಿ ಕ್ರಾಸಿಂಗ್, ಸೊ ಕ್ರಾಸಿಂಗ್ ನಲ್ಲಿ ಏನ್ ಮಾಡ್ತಾರೆ ಸುಪೀರಿಯರ್ ವೆರೈಟಿ ಇನ್ಫೀರಿಯರ್ ವೆರೈಟಿ ಜೊತೆಗೆ ಕ್ರಾಸಿಂಗ್ ಮಾಡುವಂಥದ್ದು. ಸೊ ಈ ಎಲ್ಲ ಪ್ರೊಸೀಜರ್ಸ್ ಏನ್ ಮಾಡ್ತಾರೆ ಬಲ್ಕಿಂಗ್ ಮೆಥಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಇನ್ ದ ಪೆಡಿಗ್ರಿ ಮೆಥಡ್ ಇಂಡಿವಿಜುವಲ್ ಪ್ಲಾಂಟ್ ಪ್ರೋಜೆನಿಸ್ ಆರ್ ಗ್ರೋನ್ ಅಂಡ್ ಇವಾಲ್ಯುಯೇಟೆಡ್ ಇನ್ F3 and subsequent generation, while in bulk method these generations are grown as bulk. So initially pedigree methods ಅಲ್ಲಿ ಏನ್ ಮಾಡ್ತಾರೆ progenies are grown in evaluated in F3 generation. So F3 generations ಇಂದನೇ ಏನ್ ಮಾಡ್ತಾರೆ superior character present ಇರೋ plants ಅನ್ನ ಸೆಲೆಕ್ಷನ್ ಮಾಡ್ಕೊಳ್ತಾ ಬರ್ತಾರೆ. ಬಟ್ ಇನ್ ಬಲ್ಕ್ ಮೆಥಡ್ ಏನ್ ಮಾಡ್ತಾರೆ ಅಪ್ ಟು 6 ಜನರೇಷನ್ ಆರ್ 7 ಜನರೇಷನ್, ಆಫ್ಟರ್ ದಟ್ 6 ಜನರೇಷನ್ ಆರ್ 7 ಜನರೇಷನ್ ನಂತರ ಸುಪೀರಿಯರ್ ಕ್ಯಾರೆಕ್ಟರ್ ಇರೋ ಪ್ರೆಸೆಂಟ್ ಇರೋ ಪ್ಲಾಂಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋ ಪ್ರೊಸೀಜರ್ ಅನ್ನ ಫಾಲೋ ಅಪ್ ಮಾಡ್ತಾರೆ. ಇದಿಷ್ಟು ಇಂಟ್ರೊಡಕ್ಷನ್ ಅಬೌಟ್ ದಿ ಬಲ್ಕ್ ಮೆಥಡ್. ನೆಕ್ಸ್ಟ್, ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಬಲ್ಕ್ ಮೆಥಡ್? ಫಸ್ಟ್ ಒನ್ ಇಸ್ ಐಸೋಲೇಷನ್ ಆಫ್ ಹೋಮೋಜೈಗಸ್ ಲೈನ್. ಸೊ ಸೇಮ್ ಆಸ್ ಏನು ಪೆಡಿಗ್ರಿ ಮೆಥಡ್ ಅಲ್ಲಿ ಹೇಗೆ ಹೋಮೋಜೈಗಸ್ ವೆರೈಟಿಯನ್ನ ಐಸೋಲೇಟ್ ಮಾಡ್ಲಿಕ್ಕೆ ಅಥವಾ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಪ್ರೊಡಕ್ಷನ್ ಮಾಡ್ತಾರೋ ಅದೇ ಸೇಮ್ ಮೆಥಡ್ ಅನ್ನು ಬಲ್ಕ್ ಮೆಥಡ್ ಅಲ್ಲೂ ಫಾಲೋ ಅಪ್ ಮಾಡಬಹುದು. ದಟ್ ಈಸ್ ಐಸೋಲೇಷನ್ ಆಫ್ ಹೋಮೋಜೈಗಸ್ ಲೈನ್. ಇನ್ ದಿಸ್ ಕೇಸ್ ಪಾಪ್ಯುಲೇಷನ್ is carried to F6 to F7 as bulk. By this time a population approaches to homozygous. So initially hybridization program ಅನ್ನ ನೀವು ಫಾಲೋ ಅಪ್ ಮಾಡ್ತೀರಾ, ದಟ್ ಈಸ್ ಸೆಲ್ಫಿಂಗ್ ಅನ್ನ ಅಲೋ ಮಾಡ್ತೀರಾ ಅಂದ್ರೆ ಅಪ್ ಟು 6 ಜನರೇಷನ್ ಆರ್ 7 ಜನರೇಷನ್ಗೆ ಪ್ಲಾಂಟ್ ಬ್ರೀಡಿಂಗ್ ಕಂಟಿನ್ಯೂ ಆದ ತಕ್ಷಣ ಏನಾಗುತ್ತೆ ಪ್ಲಾಂಟ್ ಬಿಕಮ್ ಹೋಮೋಜೈಗಸ್. ಸೊ ಹೋಮೋಜೈಗಸ್ ಪ್ಲಾಂಟ್ ಅನ್ನ ಇವಾಲ್ಯೂಷನ್ ಮಾಡ್ಲಿಕ್ಕೆ ಅಥವಾ ಡೆವಲಪ್ ಮಾಡ್ಲಿಕ್ಕೂ ನಾವೇನ್ ಮಾಡಬಹುದು ಬಲ್ಕ್ ಮೆಥಡ್ ಅನ್ನ ಫಾಲೋ ಅಪ್ ಮಾಡಬಹುದು. ಅಟ್ ದಿ ಸೇಮ್ ವೇ ಪೆಡಿಗ್ರಿ ಮೆಥಡ್ ಅನ್ನು ನೀವು ಫಾಲೋ ಅಪ್ ಮಾಡಬಹುದು. ಸೆಕೆಂಡ್ ಅಪ್ಲಿಕೇಶನ್ ಯಾವುದು? ವೇಟಿಂಗ್ ಫಾರ್ ದಿ ಅಪರ್ಚುನಿಟಿ ಫಾರ್ ಸೆಲೆಕ್ಷನ್. ಸೊ ಅಪರ್ಚುನಿಟಿ ಫಾರ್ ದಿ ಸೆಲೆಕ್ಷನ್ ನಥಿಂಗ್ ಬಟ್ ರೆಸಿಸ್ಟೆಂಟ್ ನೇಚರ್ ಆಗಿರ್ಬೋದು, ಈಲ್ಡಿಂಗ್ ಕೆಪಾಸಿಟಿ ಆಗಿರ್ಬೋದು, ಹೀಗೆ ಡಿಫ್ರೆಂಟ್ ಕ್ಯಾರೆಕ್ಟರ್ ಬರ್ತಾ ಹೋಗುತ್ತೆ. ಸೊ ಸೆಲೆಕ್ಷನ್ ಆಫ್ ರೆಸಿಸ್ಟೆಂಟ್ ಟು ಡಿಸೀಸ್, ಲಾಡ್ಜಿಂಗ್, cold etc. depending upon the presence of suitable environmental condition favoring disease epidemics, several lodging, cold killing etc. such environment do not occur every year. So initially selection means ಏನಾಗುತ್ತೆ ಪೆಡಿಗ್ರಿ ಮೆಥಡ್ ಅಲ್ಲಿ ಮಾಡ್ತಾರೆ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಲ್ಲ, ಓನ್ಲಿ ಈಲ್ಡಿಂಗ್ ಆಗಿರುತ್ತೆ ಡಿಸೀಸ್ ರೆಸಿಸ್ಟೆಂಟ್ ಪವರ್ಗೆ ಇಂಪಾರ್ಟೆನ್ಸ್ ಅನ್ನ ಜಾಸ್ತಿ ಕೊಡ್ತಾರೆ. ಬಟ್ ಇಲ್ಲೇನ್ ಮಾಡ್ತಾರೆ ಬಲ್ಕ್ ಮೆಥಡ್ ಅಲ್ಲಿ ಎನ್ವಿರಾನ್ಮೆಂಟಲ್ ಫ್ಲಕ್ಚುಯೇಷನ್ಗೂ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. ಇಲ್ಲೇನ್ ಮಾಡ್ತಾರೆ ಸೆಲೆಕ್ಷನ್ ಡಿಪೆಂಡಿಂಗ್ ಆನ್ ದಿ ಡಿಸೀಸ್ ರೆಸಿಸ್ಟೆನ್ಸ್ ವೆರೈಟಿ ಆಗಿರ್ಬೋದು ಅಥವಾ ಲಾಡ್ಜಿಂಗ್ ಆಗಿರ್ಬೋದು ಅಥವಾ ಕೋಲ್ಡ್ ರೆಸಿಸ್ಟೆನ್ಸ್ ವೆರೈಟಿ. ಸೊ ಥ್ರೂಔಟ್ ದ ಇಯರ್ ಅಲ್ಲಿ ಎನ್ವಿರಾನ್ಮೆಂಟಲ್ ಕಂಡೀಷನ್ ಸೇಮ್ ಇರಲ್ಲ, ಮತ್ತೆ ಇಯರ್ ಬೈ ಇಯರ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಅಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದೇ ರೀತಿ ಎನ್ವಿರಾನ್ಮೆಂಟಲ್ ಕಂಡೀಷನ್ ಹೇಗೆ ಚೇಂಜ್ ಆಗ್ತಾ ಇರುತ್ತೋ ಇಯರ್ ಬೈ ಇಯರ್ ಅಪ್ ಟು
ಸರ್ಟೇನ್ ಅಪ್ ಟು 10 to 20 ಇಯರ್ ವರೆಗೂ ನಾವು ಸೇಮ್ ಪ್ಲಾಂಟ್ ಅನ್ನ ಜನರೇಷನ್ ಆಫ್ಟರ್ ಜನರೇಷನ್ ಅನ್ನು ಕಲ್ಟಿವೇಶನ್ ಮಾಡ್ತಿರೋದ್ರಿಂದ ಏನಾಗುತ್ತೆ, ದೇ ಅಡಾಪ್ಟೇಬಲ್ ಟು ಆಲ್ ಕೈಂಡ್ ಆಫ್ ಎನ್ವಿರಾನ್ಮೆಂಟಲ್ ಕಂಡೀಷನ್. ಸೊ ಎಲ್ಲ ಎನ್ವಿರಾನ್ಮೆಂಟಲ್ ಕಂಡೀಷನ್ಗೂ ಅಡಾಪ್ಟಬಿಲಿಟಿಯನ್ನು ಬಿಲ್ಡ್ ಮಾಡ್ಕೊಳ್ಳುತ್ತೆ. ದಟ್ ಈಸ್ ಜಿನೋಟೈಪ್, ದಟ್ ಈಸ್ ಹೆರಿಟೇಬಲಿ ಅಡಾಪ್ಟಬಿಲಿಟಿಯನ್ನು ಬಿಲ್ಡ್ ಮಾಡ್ಕೊಳ್ಳುತ್ತೆ. ದಟ್ ಈಸ್ ಜಿನೋಮಿಕ್ ಕಂಡೀಷನ್ಸ್ ಅಲ್ಲಿ ಮಾಡಿಫಿಕೇಶನ್ಸ್ ಅನ್ನ ಮಾಡ್ಕೊಳ್ಳುತ್ತೆ. ದಟ್ ಮಾಡಿಫಿಕೇಶನ್ ಹೆಲ್ಪ್ ಟು adjustability to different environmental conditions of the plant, that is selection. So selection ಹೇಗೆ ಮಾಡ್ತಾರೆ, ಡಿಫ್ರೆಂಟ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಅಲ್ಲಿ ಗ್ರೋ ಮಾಡ್ತಾರೆ ಮತ್ತೆ ಅಪ್ ಟು ಲಾರ್ಜ್ ಅಮೌಂಟ್ ಆಫ್ ಇಯರ್ ವರೆಗೂ ಗ್ರೋ ಮಾಡ್ತಾರೆ. ಸೊ ಇದರಿಂದ ಪ್ಲಾಂಟು ಏನಾಗುತ್ತೆ, ಅಡಾಪ್ಟಬಿಲಿಟಿ ರೇಟು ಇನ್ಕ್ರೀಸಿಂಗ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್, the segregating generation may be carried in bulk until the environmental occur. That is until the environmental, ನಮಗೆ ಯಾವ ಎನ್ವಿರಾನ್ಮೆಂಟಲ್ ಅಲ್ಲಿ ಗ್ರೋ ಮಾಡಬೇಕೊಳ್ಳಿದೀವೋ ಆ ಎನ್ವಿರಾನ್ಮೆಂಟಲ್ ಕಂಡೀಷನ್ ಅಟೈನ್ ಆಗುತ್ತಾನೆ ಏನ್ ಮಾಡ್ತಾರೆ, ಬಲ್ಕ್ ಮೆಥಡ್ ಅಲ್ಲಿ ಪ್ಲಾಂಟ್ ಅನ್ನ ಕಂಟಿನ್ಯೂಷನ್ ಮಾಡ್ತಾ ಹೋಗ್ತಾರೆ. ಇದು ಇನ್ನೊಂದು ಅಪ್ಲಿಕೇಶನ್. ಸೊ ನೆಕ್ಸ್ಟ್ ಒನ್ ಅಪ್ಲಿಕೇಶನ್ ಏನ್ ಹೇಳ್ರಿ, ಥರ್ಡ್ ಒನ್, ಅಪರ್ಚುನಿಟಿ ಫಾರ್ ನ್ಯಾಚುರಲ್ ಸೆಲೆಕ್ಷನ್. ಸೊ ನಿಮ್ ಕಂಪೇರ್ ಟು ಮಾಸ್ ಲೈನ್ ಸೆಲೆಕ್ಷನ್ಸ್ ಆಗಿರ್ಬೋದು ಅಥವಾ ಪ್ಯೂರ್ ಲೈನ್ ಸೆಲೆಕ್ಷನ್, ಪೆಡಿಗ್ರಿ ಸೆಲೆಕ್ಷನ್, ಎಲ್ಲೂ ನ್ಯಾಚುರಲ್ ಸೆಲೆಕ್ಷನ್ಸ್ಗೆ ಅಲೋ ಮಾಡಿಲ್ಲ ಪ್ಲಾಂಟ್ ಅನ್ನ. ಓನ್ಲಿ ಇನ್ ಬಲ್ಕ್ ಮೆಥಡ್ ಅಲ್ಲಿ ಮಾತ್ರ ನ್ಯಾಚುರಲ್ ಸೆಲೆಕ್ಷನ್ಗೆ ಇಂಪಾರ್ಟೆನ್ಸ್ ಅನ್ನ ಜಾಸ್ತಿ ಕೊಡ್ತಾರೆ. ಮೇಂಟೆನೆನ್ಸ್ ಆಫ್ ಬಲ್ಕ್ ಈಸ್ ಇನ್ಎಕ್ಸ್ಪೆನ್ಸಿವ್ ಅಂಡ್ ವಿತೌಟ್ ಮಚ್ ಎಫರ್ಟ್. ಸೊ ಇನಿಷಿಯಲಿ ಪೆಡಿಗ್ರಿ ಮೆಥಡ್ಸ್ ಅಲ್ಲಿ ಏನಾಗಿರುತ್ತೆ, ಎಕ್ಸ್ಪೆನ್ಸಿವ್, ಯಾಕಂದ್ರೆ ಆರ್ಟಿಫಿಷಿಯಲಿ ನೀವು ಪ್ಲಾಂಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಹೋಗ್ತಾರೆ. ಬಟ್ ಇಲ್ಲಿ ಏನ್ ಮಾಡ್ತಾರೆ, ಆರ್ಟಿಫಿಷಿಯಲ್ ಸೆಲೆಕ್ಷನ್ ಮತ್ತೆ ನಥಿಂಗ್ ಬಟ್ ಆರ್ಟಿಫಿಷಿಯಲ್ ಪಾಲಿನೇಷನ್. ಬಟ್ ಇನ್ ಬಲ್ಕ್ ಮೆಥಡ್ ಅಲ್ಲಿ ಆರ್ಟಿಫಿಷಿಯಲ್ ಪಾಲಿನೇಷನ್ ಇಂಪಾರ್ಟೆನ್ಸ್ ಅನ್ನ ಜಾಸ್ತಿ ಕೊಡಲ್ಲ. ಸೊ ಇಟ್ ಬಿಕಮ್ ಇನ್ ಎಕ್ಸ್ಪೆನ್ಸಿವ್ ಆಗುತ್ತೆ. ನೆಕ್ಸ್ಟ್ ಎಫರ್ಟ್. ಸೊ ಹೈಯೆಸ್ಟ್ ಎಫರ್ಟ್ ಹೇಗೆ ಆಗತ್ತೆ ಅಥವಾ ಹೈಯೆಸ್ಟ್ ಇಂಪಾರ್ಟೆನ್ಸ್ ಯಾಕೆ ಇನ್ನೊಂದಂದ್ರೆ, ನ್ಯಾಚುರಲ್ ಸೆಲೆಕ್ಷನ್ ಇಂದ ಏನಾಗುತ್ತೆ, ಎನ್ವಿರಾನ್ಮೆಂಟಲ್ ಕಂಡೀಷನ್ ವೇರಿ ಆಗ್ತಿರೋದಕ್ಕೆ ಪ್ಲಾಂಟ್ ಇಟ್ ಸೆಲ್ಫ್ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೊಳ್ಳುತ್ತೆ. Some bulk population may be carried up to 20 to 30 generation to provide opportunity for natural selection to act their composition. So up to ಏನ್ ಮಾಡ್ತಾರೆ, 20 to 30 ಜನರೇಷನ್ಸ್ ಅವರಿಗೆ ಕಲ್ಟಿವೇಶನ್ ಮಾಡ್ತಿರೋದ್ರಿಂದ ಲಾರ್ಜ್ ನಂಬರ್ ಆಫ್ ಇಯರ್ ಆಗುತ್ತೆ. ಸೊ ಆನ್ಯುವಲ್ ಪ್ಲಾಂಟ್ ಆದ್ರೆ ಸೊ ಏನಾಗುತ್ತೆ, ಒಂದೇ ಇಯರ್ ಅಲ್ಲಿ ನೀವೇನ್ ಮಾಡ್ತಾರೆ, ಪ್ಲಾಂಟ್ ಅನ್ನು ಕಂಟಿನ್ಯೂ ಗ್ರೋತ್ ಆಗಿ ಫ್ರೂಟ್ ಅನ್ನ ಪ್ರೊಡಕ್ಷನ್ ಮಾಡುತ್ತೆ. ಅಟ್ ದಿ ನೆಕ್ಸ್ಟ್ ಇಯರ್ ಸೇಮ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಇರುತ್ತೆ ಅಂತ ಹೇಳಕ್ಕಲ್ಲ. ಸೊ ಈ ರೀತಿ ಲಾರ್ಜ್ ನಂಬರ್ ಆಫ್ ಎನ್ವಿರಾನ್ಮೆಂಟಲ್ ಕಂಡೀಷನ್ ಏನಾಗುತ್ತೆ, ಅಫೆಕ್ಟ್ ಆಗುತ್ತೆ ಅಥವಾ ಇಂಟ್ರೊಡ್ಯೂಸ್ ಆಗಿರುತ್ತೆ ಪ್ಲಾಂಟ್ಸ್. ಸೊ ಅದಕ್ಕೆ ಮಾಡಿಫಿಕೇಶನ್ ರೇಟು ಹೈಯೆಸ್ಟ್ ಅಮೌಂಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್, ನ್ಯಾಚುರಲ್ ಸೆಲೆಕ್ಷನ್ ವುಡ್ ಫೇವರ್ ಹೈಯರ್ ಈಲ್ಡಿಂಗ್ ಜಿನೋಟೈಪ್ ಅಂಡ್ ಎಲಿಮಿನೇಟ್ ಪೂವರ್ ಜಿನೋಟೈಪ್. ಸೊ ಇನಿಷಿಯಲಿ ಎನ್ವಿರಾನ್ಮೆಂಟಲ್ ಕಂಡೀಷನ್ ಅಲ್ಲಿ ವೇರಿಯೇಷನ್ಸ್ ಆಗ್ತಾ ಇರೋದ್ರಿಂದ ಅಥವಾ ನ್ಯಾಚುರಲ್ ಕಂಡೀಷನ್ಸ್ ಆಗೋದ್ರಿಂದ ಏನಾಗುತ್ತೆ ಹೇಳ್ರಿ, ಈಲ್ಡಿಂಗ್ ಜಿನೋಟೈಪ್. ಸೊ ಈಲ್ಡಿಂಗ್ ಜಿನೋಟೈಪ್ ಅಲ್ಲಿ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ದಟ್ ಇನ್ಕ್ರೀಸಿಂಗ್ ಡೇ ಬೈ ಡೇ ಯಾವುದು ಈಲ್ಡಿಂಗ್ ಪವರ್ ಇನ್ಕ್ರೀಸಿಂಗ್ ಆಗ್ತಾ ಇರುತ್ತೆ ಅಲಾಂಗ್ ವಿತ್ ದಿ ಎಲಿಮಿನೇಷನ್ ಆಫ್ ಪೂವರ್ ಜಿನೋಟೈಪ್. ಸೊ ಈ ಎಲಿಮಿನೇಷನ್ಸ್ ಯಾವುದು, ಕೆಲವೊಂದು ಟೈಮ್ನಲ್ಲಿ ಪ್ಲಾಂಟು ಡಿಸೀಸ್ ಎಪಿಡೆಮಿಕ್ ಆಗಿರ್ಬೋದು ಅಥವಾ ಎನ್ವಿರಾನ್ಮೆಂಟಲ್ ಕೋಲ್ಡ್ ಸ್ಟ್ರೆಸ್ಸಿಗೆ ಆಗಿರ್ಬೋದು ಅಥವಾ ಹೀಟ್ ಸ್ಟ್ರೆಸ್ಸಿಗೆ. ಸೊ ಈ ರೀತಿ ಸ್ಟ್ರೆಸ್ಸಿಗೆ ಅಡಾಪ್ಟಬಿಲಿಟಿ ಆಗದೇ ಇರೋ ಪ್ಲಾಂಟ್ ಏನಾಗುತ್ತೆ, ಎಲಿಮಿನೇಷನ್ ಆಗುತ್ತೆ. ದಟ್ ಈಸ್ ಎಲಿಮಿನೇಷನ್ ಆಫ್ ಪೂವರ್ ಜಿನೋಟೈಪ್ಸ್. ನೆಕ್ಸ್ಟ್ ಒನ್ ಇಸ್ ದ ಮೆಥಡ್ ವಾಸ್ ಟರ್ನ್ಡ್ ಆಸ್ ಇವಾಲ್ಯೂಷನರಿ ಮೆಥಡ್ ಆಫ್ ಬ್ರೀಡಿಂಗ್. ಸೊ ನ್ಯಾಚುರಲಿ ಸೆಲೆಕ್ಷನ್ ಮಾಡೋದ್ರಿಂದ ಈ ಮೆಥಡ್ ಅನ್ನ ಇವಾಲ್ಯೂಷನರಿ ಮೆಥಡ್ ಹೇಳಿ ಕರೀತಾರೆ. ಇವೆಲ್ಲ ಅಪ್ಲಿಕೇಶನ್ಸ್ ಆಫ್ bulk method. So first one is isolation of homozygous line, second one is waiting for the opportunity for selection, third one is opportunity for natural selection. These are all the most important applications of bulk method. Next one is procedure for bulk method. So procedures ಅಲ್ಲಿ ಏನು ಬರುತ್ತೆ, ಹೌ ಮೆನಿ ಇಯರ್ಸ್ ಅವರಿಗೆ ನೀವು ಕಲ್ಟಿವೇಶನ್ ಮಾಡ್ತೀರಾ ಅಥವಾ ಎಷ್ಟು ಜನರೇಷನ್ ಅವರಿಗೆ ಪಾಸ್ ಮಾಡ್ತೀರಾ, ಅದು ಎಲ್ಲಿ ಬರುತ್ತೆ, ಪ್ರೊಸೀಜರ್ಸ್ ನಲ್ಲಿ ಬರುತ್ತೆ. ಪ್ರೊಸೀಜರ್ಸ್ ನಲ್ಲಿ ಫಸ್ಟ್ ಸ್ಟೆಪ್ ಯಾವುದು, ಹೈಬ್ರಿಡೈಸೇಷನ್. ಸೊ ಹೈಬ್ರಿಡೈಸೇಷನ್ ಇಸ್ ದ ಕಾಮನ್ ಸ್ಟೆಪ್ ಫಾರ್ ಆಲ್ ಮೆಥಡ್. ನೀವು ಪ್ಯೂರ್ ಲೈನ್ ಸೆಲೆಕ್ಷನ್ ಮೆಥಡ್ ಆಗಿರುತ್ತೆ ಅಥವಾ ಮಾಸ್ ಸೆಲೆಕ್ಷನ್ ಪೆಡಿಗ್ರಿ ಮೆಥಡ್ ಎಲ್ಲ ಸೆಲೆಕ್ಷನ್ ಮೆಥಡ್ಗೂ ಅಥವಾ ಮೆಥಡ್ಸಿಗೂ hybridization is the first step. So hybridization ಏನು ಹೇಳ್ತಾರೆ, parents are selected according to the objectives of the breeding program. So initially hybridization ಅಲ್ಲಿ first step ಏನು, selections of parents. So selections of parents entirely depending on the objectives of the breeder. So objective of the breeder ಅಲ್ಲಿ ಏನು ಬರುತ್ತೆ, breeder intensity ಅನ್ನ ಅಥವಾ ಯಾವುದಕ್ಕೆ ಇಂಪಾರ್ಟೆನ್ಸ್ ಅನ್ನ ಜಾಸ್ತಿ ಕೊಟ್ಟಿದ್ದಾನೆ. ಸೊ ರೆಸಿಸ್ಟೆಂಟ್ ಪವರ್ ಅನ್ನ ಗೇನ್ ಮಾಡ್ಕೊಳ್ಳಿಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾನೆ ಅಥವಾ ಈಲ್ಡಿಂಗ್ ನೇಚರ್ ಅನ್ನ ಇನ್ಕ್ರೀಸಿಂಗ್ ಮಾಡ್ಲಿಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರಾ, ಅಥವಾ ನಿಮ್ದು ಲಾಡ್ಜಿಂಗ್ ಸಸೆಪ್ಟಿಬಿಲಿಟಿಗೆ ಆಗಿರ್ಬೋದು ಅಥವಾ ಹ್ಯಾವಿಂಗ್ ಅನೇ ಎಕ್ಸ್ಟ್ರಾ ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾನೆ. ಸೊ ಅದ್ರ ಮೇಲೆ ಏನಾಗಿರುತ್ತೆ, ಪೇರೆಂಟ್ ಸೆಲೆಕ್ಷನ್ ಡಿಪೆಂಡಿಂಗ್ ಆಗಿರುತ್ತೆ. ಸೊ ಇನಿಷಿಯಲಿ ಮೇಲ್ ಪ್ಲಾಂಟ್ ಅಂಡ್ ಫಿಮೇಲ್ ಪ್ಲಾಂಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಸೊ ಮೇಲ್ ಪ್ಲಾಂಟ್ ಅಲ್ಲಿ ಒಂದು ಸೆಟ್ ಆಫ್ ಕ್ಯಾರೆಕ್ಟರ್ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಫಿಮೇಲ್ ಪ್ಲಾಂಟ್ ಅಲ್ಲಿ ಒಂದು ಸೆಟ್ ಆಫ್ ಕ್ಯಾರೆಕ್ಟರ್ ಪ್ರೆಸೆಂಟ್ ಇರುತ್ತೆ. ಯಾವತ್ತು ಏನಿರುತ್ತೆ, ಮೇಲ್ ಕ್ಯಾರೆಕ್ಟರ್ ಅಲ್ಲಿ ರೆಸೆಸಿವ್ ಕ್ಯಾರೆಕ್ಟರ್ ಪ್ರೆಸೆಂಟ್ ಇದ್ರೆ ಫಿಮೇಲ್ ಪ್ಲಾಂಟ್ ಅಲ್ಲಿ ಡಾಮಿನೆಂಟ್ ಕ್ಯಾರೆಕ್ಟರ್ ಪ್ರೆಸೆಂಟ್ ಇರುತ್ತೆ. ದಟ್ ಈಸ್ ಹೈ ಪವರಿಂಗ್ ಕ್ಯಾರೆಕ್ಟರ್, ದಟ್ ಈಸ್ ಹೈ ಈಲ್ಡಿಂಗ್ ನೇಚರ್ ಆಗೋದು, ಹೈ ಡಿಸೀಸ್ ರೆಸಿಸ್ಟಿಂಗ್ ನೇಚರ್ ಆಗಿರೋದು. ಸೊ ಇಂಥ ಕ್ಯಾರೆಕ್ಟರ್ ಫಿಮೇಲ್ ಪ್ಲಾಂಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಒನ್ ಇಸ್ ಅ ಸಿಂಪಲ್ ಆರ್ ಕಾಂಪ್ಲೆಕ್ಸ್ ಕ್ರಾಸ್. ಸೊ ಇನಿಷಿಯಲಿ ಹೈಬ್ರಿಡೈಸೇಷನ್ ಅಲ್ಲಿ ಟೂ ಟೈಪ್ಸ್ ಆಫ್ ಕ್ರಾಸಿಂಗ್ ಬರುತ್ತೆ.
ಫಸ್ಟ್ ಒನ್ ಇಸ್ ಸಿಂಪಲ್ ಕ್ರಾಸ್, ಸೆಕೆಂಡ್ ಒನ್ ಇಸ್ ಕಾಂಪ್ಲೆಕ್ಸ್ ಕ್ರಾಸ್. ಸೊ ಸಿಂಪಲ್ ಕ್ರಾಸ್ ಅಂದ್ರೆ ಏನು ಹೇಳ್ರಿ, ಕ್ರಾಸಿಂಗ್ ಬಿಟ್ವೀನ್ ಟೂ ಪೇರೆಂಟ್ಸ್. ಸೊ ಕಾಂಪ್ಲೆಕ್ಸ್ ಕ್ರಾಸ್ ಅಂದ್ರೆ ಕ್ರಾಸಿಂಗ್ ಬಿಟ್ವೀನ್ ಮೋರ್ ದೆನ್ ಟೂ ಪೇರೆಂಟ್ಸ್. ಸೊ ಒಂದು F1 ಪ್ರೋಜೆನಿಸ್ ಅನ್ನ ಪ್ರೊಡಕ್ಷನ್ ಮಾಡಲಿಕ್ಕೆ ಮೋರ್ ದೆನ್ ಟೂ ಪೇರೆಂಟ್ಸ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಂಡಿದ್ರೆ ಅದನ್ನ ಏನು ಹೇಳ್ತಾರೆ, ಕಾಂಪ್ಲೆಕ್ಸ್ ಕ್ರಾಸ್ ಹೇಳಿ ಕರೀತಾರೆ. ಸೊ F1 ಪ್ರೋಜೆನಿಸ್ ಅನ್ನ ಪ್ರೊಡಕ್ಷನ್ ಮಾಡಲಿಕ್ಕೆ ಓನ್ಲಿ ಟೂ ಪೇರೆಂಟ್ಸ್ ಆರ್ ಯುಟಿಲೈಸ್ಡ್ ಮಾಡ್ಕೊಂಡಿದ್ರೆ ಅದನ್ನ ಏನು ಹೇಳ್ತಾರೆ, ಸಿಂಪಲ್ ಕ್ರಾಸ್ ಹೇಳಿ ಕರೀತಾರೆ. ಸೊ ಫಾರ್ ದಿ ಪ್ರೊಡಕ್ಷನ್ ಆಫ್ F1 hybrids in bulk method either simple cross or complex cross is followed. ಸೊ ನೆಕ್ಸ್ಟ್ ಸ್ಟೆಪ್ ಏನು ಹೇಳಿ, F1 ಜನರೇಷನ್. ಸೊ F1 ಜನರೇಷನ್ಸ್ ಅಲ್ಲಿ ಏನು ಮಾಡ್ತಾರೆ, ಹೈಬ್ರಿಡೈಸೇಷನ್ ಇಂದ ಪ್ರೊಡಕ್ಷನ್ ಆದ ಸೀಡ್ಸ್ ಅನ್ನ ಏನು ಮಾಡ್ತಾರೆ, F1 ಜನರೇಷನ್ಸ್ಗೆ ಯುಟಿಲೈಸೇಷನ್ ಮಾಡ್ಕೊಂಡಿರ್ತಾರೆ. ಸ್ಪೇಸ್ ಪ್ಲಾಂಟೆಡ್ ಅಂಡ್ ಹಾರ್ವೆಸ್ಟೆಡ್ ಇನ್ ಬಲ್ಕ್. ಸೊ ಇನಿಷಿಯಲಿ ಸ್ಪೇಸ್ ಪ್ಲಾಂಟೆಡ್ ಮಾಡ್ತಾರೆ. F1 ಜನರೇಷನ್ ಇಂದ ಏನಾಗುತ್ತೆ ನಮ್ಗೆ, ಅಥವಾ ಪೇರೆಂಟಲ್ ಪ್ಲಾಂಟ್ ಇಂದ ಲಾರ್ಜ್ ನಂಬರ್ ಆಫ್ ಪ್ರೋಜನಿ ಸಿಕ್ಕಿದೆ, ಆ ಪ್ರೋಜನ್ಸ್ ಅನ್ನ ಸ್ಪೇಸ್ ಪ್ಲಾಂಟ್ ಒಂದು ಪ್ಲಾಂಟ್ ಇಂದ ಇನ್ನೊಂದು ಪ್ಲಾಂಟ್ ಮಧ್ಯೆ ಗ್ಯಾಪ್ ಕೊಟ್ಟು ಕಲ್ಟಿವೇಶನ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಅದು ಫ್ರೂಟಿಂಗ್ ಸ್ಟೇಜ್ ಅಟೇನ್ ಆಗಿ ಫ್ರೂಟ್ ಪ್ರೊಡಕ್ಷನ್ ಕೂಡ ಈಲ್ಡ್ ಅನ್ನ ಹಾರ್ವೆಸ್ಟ್ ಮಾಡ್ತಾರೆ. ಸೊ ಹಾರ್ವೆಸ್ಟಿಂಗ್ ಆಲ್ಸೋ ಸಪರೇಟೆಡ್. ಯಾವ್ಯಾವ ಪ್ಲಾಂಟ್ ಇಂದ ನಿಮಗೆ ಸೀಡ್ ಸಿಕ್ಕಿದೆ ಅಥವಾ ಪ್ರೋಜನಿ ಸಿಕ್ಕಿದೆಯೋ ಅದನ್ನ ಸಪರೇಟ್ ಆಗಿ ಹಾರ್ವೆಸ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ದ ನಂಬರ್ ಆಫ್ F1 ಪ್ಲಾಂಟ್ ಶುಡ್ ಬಿ ಆಸ್ ಲಾರ್ಜ್ ಆಸ್ ಪಾಸಿಬಲ್, ಯೂಸ್ವಲಿ ಮೋರ್ ದೆನ್ ಪ್ಲಾಂಟ್ಸ್. ಸೊ ಇನಿಷಿಯಲಿ F1 ಜನರೇಷನ್ಸ್ ಅಲ್ಲಿ ಎಷ್ಟು ಪ್ಲಾಂಟ್ ಅನ್ನ ಕಲ್ಟಿವೇಶನ್ ಮಾಡಬೇಕು, ಆಸ್ ಪಾಸಿಬಲ್ ಆಸ್ ಮೋರ್. ಸೊ ಮೋರ್ ಪ್ಲಾಂಟ್ ಅನ್ನ ಕಲ್ಟಿವೇಶನ್ ಮಾಡಬೇಕು. ಅಪ್ ಟು ಮಿನಿಮಮ್ ಅಂದ್ರೆ ಎಷ್ಟು ಪ್ಲಾಂಟ್ ಇರಬೇಕು, 20 ಪ್ಲಾಂಟ್ ನೆಸೆಸಿಟಿ ಇರಲೇಬೇಕು. ಸೊ 20 ಪ್ಲಾಂಟ್ಗಿಂತ ಕಡಿಮೆ ಇತ್ತು ಅಂದ್ರೆ ನೀವು ಪೇರೆಂಟಲ್ ಪ್ಲಾಂಟ್ ಕ್ರಾಸಿಂಗ್ ಅನ್ನು ಒನ್ ಮೋರ್ ಟೈಮ್ ಮಾಡಬೇಕಾಗುತ್ತೆ ಟು ಪ್ರೊಡ್ಯೂಸ್ ಮೋರ್ ನಂಬರ್ ಆಫ್ ಈಲ್ಡ್ ಅಥವಾ ಮೋರ್ ನಂಬರ್ ಆಫ್ ಗ್ರೇನ್ಸ್. ಸೊ ಅದಕ್ಕೆ F1 ಜನರೇಷನ್ಸ್ ಅಲ್ಲಿ ನಿಮಗೆ ಕಲ್ಟಿವೇಶನ್ ಮಾಡಬೇಕಾದ್ರೆ ಮೋರ್ ದೆನ್ 20 ಪ್ಲಾಂಟ್ಸ್ ಪ್ರೆಸೆಂಟ್ ಇರಲೇಬೇಕು. ಕಡಿಮೆ ಇತ್ತು ಅಂದ್ರೆ ಕ್ರಾಸಿಂಗ್ ಅನ್ನ ರಿಜೆಕ್ಟ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಮೆಥಡ್ ಏನಂದ್ರೆ, ನೆಕ್ಸ್ಟ್ ಸ್ಟೆಪ್ ಇಸ್ F2 to F6 ಜನರೇಷನ್. ಸೊ F2 to F6 ಜನರೇಷನ್ಗೆ ನೀವು ಯಾವ ರೀತಿ ಕಲ್ಟಿವೇಶನ್ ಮಾಡ್ತೀರಾ ಅದು ಈ ಸ್ಟೆಪ್ ಅಲ್ಲಿ ಬರುತ್ತೆ. F2 to F6 ಜನರೇಷನ್ಸ್ ಆರ್ ಪ್ಲಾಂಟ್ ಆರ್ ಕಮರ್ಷಿಯಲ್ ಸೀಡ್ ರೇಟ್ ಅಂಡ್ ಸ್ಪೇಸಿಂಗ್ ಅಂಡ್ ಹಾರ್ವೆಸ್ಟೆಡ್ ಇನ್ ಬಲ್ಕ್. ಸೊ ಫಸ್ಟ್ ಸ್ಟೆಪ್ ಇಸ್ ಕಲ್ಟಿವೇಶನ್ ಮೆಥಡ್. ಸೊ ಕಲ್ಟಿವೇಶನ್ಸ್ ಅಲ್ಲಿ ಏನ್ ಮಾಡ್ತಾರೆ, ಪ್ಲಾಂಟೆಡ್ ಕಮರ್ಷಿಯಲ್ ಸೀಡ್ ರೇಟ್ ಮೆಥಡ್ ಅಲ್ಲಿ ಕಲ್ಟಿವೇಶನ್ ಮಾಡ್ತಾರೆ. ಅಂದ್ರೆ ಪ್ರಾಪರ್ ಆಗಿ ಸ್ಪೇಸಿಂಗ್ ಇನಿಷಿಯಲಿ ಏನ್ ಮಾಡ್ತಾರೆ, ಬ್ರೀಡಿಂಗ್ ಮೆಥಡ್ ಅಲ್ಲಿ ಪ್ರಾಪರ್ ಸ್ಪೇಸಿಂಗ್ ಮೇಂಟೈನ್ ಮಾಡ್ತಾರೆ. ಅಥವಾ ಬಿಟ್ವೀನ್ ದ ಪ್ಲಾಂಟ್ ಅಲ್ಲಿ ಏನಾದರೂ ಒಂದು ಇನ್ನೊಂದು ಪ್ಲಾಂಟ್ ಅನ್ನ ಕಲ್ಟಿವೇಶನ್ ಮಾಡ್ತಾರೆ, ಕ್ರಾಸ್ ಪಾಲಿನೇಷನ್ ರೇಟ್ ಅನ್ನ ಡಿಕ್ರೀಸ್ ಮಾಡಲಿಕ್ಕೆ. ಬಟ್ ಇನ್ ಕಮರ್ಷಿಯಲ್ ವೆರೈಟೀಸ್ ಏನ್ ಮಾಡ್ತಾರೆ, ಸೀಡ್ ಗ್ರೋತ್ ರಲ್ಲಿ ಒನ್ ಬೈ ಒನ್ ಸ್ವಲ್ಪ ಗ್ಯಾಪ್ ಕೊಡ್ತಾರೆ, ನೆಕ್ಸ್ಟ್ ಇನ್ನೊಂದು ಪ್ಲಾಂಟ್ ಅನ್ನ ಕಲ್ಟಿವೇಶನ್ ಮಾಡ್ತಾರೆ. ಸೊ ಜಾಸ್ತಿ ಗ್ಯಾಪ್ ಏನು ಬಲ್ಕ್ ಮೆಥಡ್ ಅಲ್ಲಿ ನೆಸೆಸಿಟಿ ಇಲ್ಲ. ನೆಕ್ಸ್ಟ್ ಒನ್ ಇಸ್ ಪ್ಲಾಂಟ್ ರಿಪ್ರೊಡಕ್ಟಿವ್ ಸ್ಟೇಜ್ ಏನಾದ್ರು ಕೂಡ ಏನ್ ಮಾಡುತ್ತೆ, ಫ್ರೂಟ್ಸ್ ಅನ್ನ ಪ್ರೊಡಕ್ಷನ್ ಮಾಡುತ್ತೆ ಅಥವಾ ಈಲ್ಡ್ ಅನ್ನ ಪ್ರೊಡಕ್ಷನ್ ಕೊಡುತ್ತೆ. ಸೊ ಅದನ್ನ ನಾವು ಹಾರ್ವೆಸ್ಟೆಡ್ ಇನ್ ಸಪರೇಟ್ಲಿ ಪ್ಲಾಂಟ್ ಬೈ ಪ್ಲಾಂಟ್ ಸಪರೇಟ್ ಆಗಿ ಹಾರ್ವೆಸ್ಟ್ ಮಾಡ್ಕೋಬೇಕು. ಆರ್ಟಿಫಿಷಿಯಲ್ ಸೆಲೆಕ್ಷನ್ ಇಸ್ ಜನರಲಿ ನಾಟ್ ಅನ್. ಸೊ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಅಥವಾ ಆರ್ಟಿಫಿಷಿಯಲ್ ಸೆಲ್ಫ್ ಪಾಲಿನೇಷನ್. ಸೊ ಸೆಲ್ಫ್ ಪಾಲಿನೇಷನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡಲ್ಲ, ಕ್ರಾಸ್ ಪಾಲಿನೇಷನ್ಸ್ ಅನ್ನ ಇಲ್ಲಿ ಮಾಡ್ತಾರೆ, ಬಲ್ಕ್ ಮೆಥಡ್ ಅಲ್ಲಿ ಫಾಲೋ ಅಪ್ ಮಾಡ್ತಾರೆ. ದ ಪಾಪ್ಯುಲೇಷನ್ ಸೈಜ್ ನಿಯರ್ಲಿ 30,000 to 50,000 plants should be grown in each generation. So initially F2 to that is second filial generation to sixth filial generation ನೀವು ಗ್ರೋ ಮಾಡ್ತಾ ಹೋಗ್ತೀರಂದ್ರೆ ಪ್ಲಾಂಟ್ ನಂಬರ್ಸ್ ಎಷ್ಟಿರಬೇಕು, 30,000 to 50,000 ನಂಬರ್ಸ್ ಪ್ರೆಸೆಂಟ್ ಇರಬೇಕು. ಸೊ ಇನಿಷಿಯಲಿ F1 ಜನರೇಷನ್ ಇನ್ ದ ಪ್ರೊಡಕ್ಷನ್ ಆಫ್ ದ ಪ್ಲಾಂಟ್ ಸೀಡ್ಸ್ ಏನು ಸೀಡ್ ನಂಬರು ಇನ್ಕ್ರೀಸಿಂಗ್ ಆಗ್ತಾ ಹೋಗಬೇಕು ಅಲಾಂಗ್ ವಿತ್ ದಿ ಪ್ರೋಜನೀಸ್. ನೀವು ಪ್ರೊಡಕ್ಷನ್ ಮಾಡುವ ಪ್ಲಾಂಟ್ ನಂಬರು ಅಥವಾ ಕಲ್ಟಿವೇಶನ್ ಮಾಡುವಂತ ಪ್ಲಾಂಟ್ ನಂಬರು ಇಯರ್ ಬೈ ಇಯರ್ ಇನ್ಕ್ರೀಸಿಂಗ್ ಮಾಡ್ತಾ ಹೋಗಬೇಕು ಅಪ್ ಟು 6 ಜನರೇಷನ್ ಅವರಿಗೂ. ಸೊ ಇದರಿಂದ ಏನಾಗುತ್ತೆ, ಕ್ರಾಸಿಂಗ್ ರೇಟ್ ಇನ್ಕ್ರೀಸಿಂಗ್ ಆಗುತ್ತೆ. ಸೊ ಕ್ರಾಸಿಂಗ್ ರೇಟ್ ಇನ್ಕ್ರೀಸಿಂಗ್ ಆಗ್ತು ಅಂದ್ರೆ ಸೊ ಪ್ಲಾಂಟ್ ಅಲ್ಲಿ ಏನಾಗುತ್ತೆ, ಜೀನೋಮಿಕ್ ಅಡಾಪ್ಟಬಿಲಿಟಿ ಆರ್ ಮಾಡಿಫಿಕೇಶನ್ ರೇಟು ಇನ್ಕ್ರೀಸಿಂಗ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಯಾವುದು, 4th ಸ್ಟೆಪ್, ದಟ್ ಇಸ್ 7th ಜನರೇಷನ್. ಸೊ 7th ಜನರೇಷನ್ಸ್ ಅಲ್ಲಿ ಏನ್ ಮಾಡ್ತಾರೆ, ಅಪ್ ಟು 30 to 50,000 ಪ್ಲಾಂಟ್ಸ್ ಆರ್ ಸ್ಪೇಸ್ ಪ್ಲಾಂಟೆಡ್. ಸೊ ಫಸ್ಟ್ ಒನ್ ಇಸ್ ಕಲ್ಟಿವೇಶನ್. ಸೊ ಕಲ್ಟಿವೇಶನ್ಸ್ ಅಲ್ಲಿ ಏನ್ ಮಾಡ್ತಾರೆ, ಅಪ್ ಟು 30,000 to 50,000 ಪ್ಲಾಂಟ್ ಅನ್ನ ಕಲ್ಟಿವೇಶನ್ ಮಾಡಬೇಕು. ನೆಕ್ಸ್ಟ್ ಸ್ಪೇಸ್ ಬಿಟ್ಟು ಒಂದು ಪ್ಲಾಂಟ್ ಮಧ್ಯೆ ಗ್ಯಾಪ್ ಕೊಟ್ಟು ಕಲ್ಟಿವೇಶನ್ ಅನ್ನ ಮಾಡಬೇಕು ಇನ್ F7 ಜನರೇಷನ್. ನೆಕ್ಸ್ಟ್ ಒನ್ ಇಸ್ ಅಬೌಟ್ 1,000 to 5,000 plant with superior phenotypes are selected and their seeds are harvested separately. So initially superior genotype selection ಎಲ್ಲಿ ಮಾಡ್ತಾರೆ ಅಂದ್ರೆ at the time of 7th generation or 7th filial generation ಅಲ್ಲಿ superior genotype selection ಅನ್ನು ಮಾಡ್ತಾರೆ. ಇನ್ pedigree selections ಅಲ್ಲಿ ಏನ್ ಮಾಡ್ತಾರೆ, ಅಪ್ ಟು 2nd generations ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತಾರೆ, superior phenotypes ಯಾವಿದೆ ಅದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಬಟ್ ಇನ್ ಬಲ್ಕ್ ಮೆಥಡ್ ಅಲ್ಲಿ ಏನ್ ಮಾಡ್ತಾರೆ ಹೇಳ್ರಿ, ಅಪ್ ಟು 7th generation ಆರ್ ಆಫ್ಟರ್ ದಿ 6th generation ನಂತರ ಏನ್ ಮಾಡ್ತಾರೆ, ಸೆಲೆಕ್ಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅಪ್ ಟು ನೀವು 30,000 to 50,000 ಪ್ಲಾಂಟ್ ಕಲ್ಟಿವೇಶನ್ ಮಾಡಿದಲ್ಲಿ 1,000 to 5,000 ಸುಪೀರಿಯರ್ ಪ್ಲಾಂಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಸೊ ಸುಪೀರಿಯರ್ ಕ್ಯಾರೆಕ್ಟರ್ ನಥಿಂಗ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದು ಹೇಳಿ, ಈಲ್ಡಿಂಗ್ ನೇಚರ್. ಸೊ ಹೈ ಈಲ್ಡಿಂಗ್ ನೇಚರ್ ಇರೋ ಪ್ಲಾಂಟ್ ಅನ್ನು ಸೆಲೆಕ್ಷನ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಡಿಸೀಸ್ ರೆಸಿಸ್ಟೆನ್ಸಿಂಗ್ ಪವರ್ ಇರೋದು, ನೆಕ್ಸ್ಟ್ ಒನ್ ಪೆಸ್ಟ್ ರೆಸಿಸ್ಟೆನ್ಸ್ ಆಗಿರ್ಬೋದು, ನೆಕ್ಸ್ಟ್ ಇನ್ಸೆಕ್ಟ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಅಲಾಂಗ್ ವಿತ್ ದಿ ಲಾಡ್ಜಿಂಗ್ ನೇಚರ್ ಆಗಿರ್ಬೋದು. ಸಿ ಇವೆಲ್ಲ ಕ್ಯಾರೆಕ್ಟರ್ ಇರುವಂತ ಪ್ಲಾಂಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಸೆಲೆಕ್ಷನ್ ಇಸ್ ಬೇಸ್ಡ್ ಆನ್ ದಿ ಫಿನೋಟೈಪ್ ಆಫ್ ಪ್ಲಾಂಟ್
ಗ್ರೇನ್ ಕ್ಯಾರೆಕ್ಟರ್, ಡಿಸೀಸ್ ರೆಸಿಸ್ಟೆನ್ಸ್. ಸೊ ಆಲ್ರೆಡಿ ಹೇಳಿದ್ದಾನೆ ಏನು ಮಾಡ್ತಾರೆ ಹೇಳ್ರಿ, ಸೆಲೆಕ್ಷನ್ ಬೇಸ್ಡ್ ಆನ್ ದಿ ಫಿನೋಟಿಪಿಕ್ ಕಂಡೀಷನ್. ಸೊ ಹೈಟ್ ಆಫ್ ದಿ ಪ್ಲಾಂಟ್ ಆಗಿರ್ಬೋದು, ಕಲರ್ ಆಫ್ ದಿ ಸೀಡ್ಸ್ ಆಗಿರ್ಬೋದು, ಕಲರ್ ಆಫ್ ದಿ ಗ್ರೇನ್ಸ್ ಆಗಿರ್ಬೋದು, ಅಲಾಂಗ್ ವಿತ್ ದಿ ಗ್ರೇನ್ ಕ್ಯಾರೆಕ್ಟರ್ ಆಗಿರ್ಬೋದು. ಸೊ ಈ ಎಲ್ಲ ಕ್ಯಾರೆಕ್ಟರ್ ಮೇಲೆ ಸುಪೀರಿಯರ್ ಯಾವ್ದು ಇದೆ ಅದನ್ನ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಇನ್ F7 ಜನರೇಷನ್ಸ್ ಅಲ್ಲಿ. ನೆಕ್ಸ್ಟ್ ಫಿಫ್ತ್ ಸ್ಟೆಪ್ ಯಾವುದು, F8 ಜನರೇಷನ್, ದಟ್ ಈಸ್ individual plant progenies are grown in single or multi row. So initially F8 generations ಏನು ಮಾಡ್ತಾರೆ, F7 generations ಅಲ್ಲಿ ನೀವು 1000 to 5000 ಪ್ಲಾಂಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡಿರ್ತಾರೆ, ದಟ್ ಇಸ್ ಸುಪೀರಿಯರ್ ಪ್ಲಾಂಟ್ ಅನ್ನು. ಆ ಪ್ಲಾಂಟ್ ಇಂದ ಬಂದ ಪ್ರೋಜೆನಿಸ್ ಏನ್ ಮಾಡ್ತಾರೆ, ಇಂಡಿವಿಜುವಲಿ ಮಲ್ಟಿ ರೋ ಕಲ್ಟಿವೇಶನ್ ಮಾಡ್ತಾರೆ. ಸೊ ಇಂಡಿವಿಜುವಲ್ ಪ್ಲಾಂಟ್ ಇಂದ ಪ್ರೋಜೆನಿ ತಗೊಳ್ತಾರೆ, ಆ ಎಲ್ಲಾ ಪ್ರೋಜೆನಿಸ್ ಒಂದು ರೋ ಅಲ್ಲಿ ಕಲ್ಟಿವೇಶನ್ ಮಾಡ್ತಾರೆ. ನೆಕ್ಸ್ಟ್ ಪ್ಲಾಂಟ್ ಪ್ರೋಜೆನಿಯನ್ನ ಅಥವಾ ಗ್ರೇನ್ಸ್ ಅನ್ನ ಇನ್ನೊಂದು ರೋ ಅಲ್ಲಿ ಕಲ್ಟಿವೇಶನ್ ಮಾಡ್ತಾರೆ, ದಟ್ ಇಸ್ ಮಲ್ಟಿ ರೋ ಕಲ್ಟಿವೇಶನ್ ಏನ್ ಮಾಡ್ತಾರೆ, F8 ಜನರೇಷನ್ಸ್ ಅಲ್ಲಿ ಕಂಟಿನ್ಯೂಷನ್ ಮಾಡ್ತಾರೆ. Progenies are homozygous, each progeny harvested in bulk. So initially homozygosity nature ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ಸೆಲ್ಫ್ ಪಾಲಿನೇಷನ್. ಸೊ ಇನಿಷಿಯಲಿ ಅಥವಾ ಹೋಮೋಜೈಗಸ್ ಕ್ಯಾರೆಕ್ಟರ್ ನೇಚರು ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ದಿ ಕ್ರಾಸ್ ಪಾಲಿನೇಷನ್. ಸೊ ಇನಿಷಿಯಲಿ ಹೋಮೋಜೈಗೋಸಿಟಿ ಯಾವ ಪ್ಲಾಂಟ್ ಅಲ್ಲಿ ಜಾಸ್ತಿ ಇರುತ್ತೆ, ಸೇಮ್ ಕ್ಯಾರೆಕ್ಟರ್ ಅನ್ನು ಮೇಂಟೈನ್ ಮಾಡ್ತಿರೋ ಪ್ಲಾಂಟ್ ಅನ್ನು ಏನ್ ಮಾಡ್ತಾರೆ, ಸೆಲೆಕ್ಷನ್ ಮಾಡ್ತಾರೆ. ವೀಕ್ ಅಂಡ್ ಇನ್ಫೀರಿಯರ್ ಪ್ರೋಜೆನಿಸ್ ಆರ್ ರಿಜೆಕ್ಟೆಡ್. ಸೊ ಇನಿಷಿಯಲಿ ರಿಜೆಕ್ಷನ್ ಏನು, ಬೇಸ್ಡ್ ಆನ್ ದಿ ಇನ್ಫೀರಿಯರ್ ಕ್ಯಾರೆಕ್ಟರ್. ಸೊ ಡಿಸೀಸ್ ಏನಾದರೂ ಪ್ರೆಸೆಂಟ್ ಆಯಿತು ಅಂತಾದ್ರೆ ಅಥವಾ ಈಲ್ಡಿಂಗ್ ಕೆಪಾಸಿಟಿ ಡಿಕ್ರೀಸ್ ಆಯಿತು, ಸೊ ಅಂತ ಪ್ಲಾಂಟ್ ಏನು ಮಾಡ್ತಾರೆ, F8 ಜನರೇಷನ್ ಅಲ್ಲಿ ರಿಜೆಕ್ಷನ್ ಮಾಡ್ಕೊಳ್ತಾರೆ. ಓನ್ಲಿ 100 to 300 ಪ್ಲಾಂಟ್ progenies with desirable character are saved. So initially 1000 to 5000 ಪ್ಲಾಂಟ್ ಅನ್ನ ನೀವು F8 ಜನರೇಷನ್ ಅಲ್ಲಿ ಕಲ್ಟಿವೇಶನ್ ಮಾಡ್ತಿದ್ರೆ ಅದರಲ್ಲಿ ಏನ್ ಮಾಡ್ತಾರೆ, 100 to 500 ಸುಪೀರಿಯರ್ ಕ್ಯಾರೆಕ್ಟರ್ ಇರುವ ಪ್ಲಾಂಟ್ ಅನ್ನು ಮಾತ್ರ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಇನ್ F8 ಜನರೇಷನ್ಸ್ ಅಲ್ಲಿ. ನೆಕ್ಸ್ಟ್ ಸ್ಟೆಪ್ ಯಾವುದು, ದಟ್ ಇಸ್ F9 ಜನರೇಷನ್. The preliminary yield trial is conducted in which standard commercial variety are included as check. So initially preliminary yield trial test. So preliminary yield trial test ಅಂದ್ರೆ comparison between the ನೀವು ಪ್ರೊಡಕ್ಷನ್ ಮಾಡ್ತಿರೋ ವೆರೈಟಿ ಮತ್ತೆ ಆಲ್ರೆಡಿ ಪ್ರೆಸೆಂಟ್ ಇರುವಂತ ಸ್ಟ್ಯಾಂಡರ್ಡ್ ವೆರೈಟಿ ಜೊತೆಗೆ ಕಂಪ್ಯಾರಿಸನ್. ಸೊ ಆ ಕಂಪ್ಯಾರಿಸನ್ ಅನ್ನು ಯಾವಾಗ ಮಾಡ್ತೀರಾ, F9 ಜನರೇಷನ್ಸ್ ಅಲ್ಲಿ ಮಾಡ್ತೀರಾ. ದ ಪ್ರೋಜೆನಿಸ್ ಆರ್ ಇವಾಲ್ಡ್. ಸೊ ಪ್ರೋಜೆನಿಸ್ ಅಲ್ಲಿ ಇವಾಲ್ಡ್ ಮಾಡ್ತೀರಾ. ಇವಾಲ್ಯೂಷನ್ ಅಂದ್ರೆ ಅಬ್ಸರ್ವೇಬಲ್ ಕ್ಯಾರೆಕ್ಟರ್ ಅಥವಾ ಹೈಯೆಸ್ಟ್ ನಿಮಗೆ ಬೇಕಾದಂತ ಕ್ಯಾರೆಕ್ಟರ್ ಪ್ರೆಸೆಂಟ್ ಇರೋ ಪ್ಲಾಂಟ್ ಅಲ್ಲಿ. ನೆಕ್ಸ್ಟ್ ಹೈಟ್ ಆಫ್ ದ ಪ್ಲಾಂಟ್ ಆಗಿರ್ಬೋದು, ಇವಾಲ್ಯೂಷನ್ ಏನ್ ಮಾಡ್ತೀರಾ, ಹೈಟ್ ಆಫ್ ದ ಪ್ಲಾಂಟ್ ಅಲ್ಲಿ ಮಾಡ್ತೀರಾ ಇವಾಲ್ಡ್. ನೆಕ್ಸ್ಟ್ ಒನ್ ಇಸ್ ಏನ್ ಮಾಡ್ತೀರಾ, ಲಾರ್ಜಿಂಗ್ ರೆಸಿಸ್ಟೆನ್ಸ್ ಆಗಿರ್ಬೋದು ಅಥವಾ ಈಲ್ಡಿಂಗ್ ಕೆಪಾಸಿಟಿ. ಸೊ ಇವೆಲ್ಲ ಇವಾಲ್ಡ್ ಕ್ಯಾರೆಕ್ಟರ್ಸ್ ಆಫ್ ಪ್ಲಾಂಟ್. ನೆಕ್ಸ್ಟ್ ಒನ್ ಇಸ್ ದ ಈಲ್ಡ್ ಇಸ್ ಯೂಸ್ಡ್ ಆಸ್ ಎ ಬೇಸಿಕ್ ಫಾರ್ ದಿ ಸೆಲೆಕ್ಷನ್ ಆಫ್ ಸುಪೀರಿಯರ್ ಪ್ರೋಜನಿ. ಸೊ ಇನಿಷಿಯಲಿ ಎಲ್ಲ ಪ್ಲಾಂಟ್ ಬ್ರೀಡಿಂಗ್ ಮೆಥಡ್ಸ್ ಅಲ್ಲಿ ಮೋಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆನ್ಸ್ ಅನ್ನು ಕೊಡೋದು ಯಾವುದಕ್ಕೆ, ಈಲ್ಡಿಂಗ್ ನೇಚರ್. ಸೊ ಯಾವ್ದ್ರಲ್ಲಿ ಈಲ್ಡ್ ತುಂಬಾ ಜಾಸ್ತಿ ಇದೆಯೋ ಅಂತ ಪ್ಲಾಂಟ್ ಅನ್ನೇ ಏನು ಸುಪೀರಿಯರ್ ವೆರೈಟಿಯಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ಅದನ್ನ ಸೆಲೆಕ್ಷನ್ ಜಾಸ್ತಿ ಮಾಡ್ತಾರೆ. ದಟ್ ಈಸ್ ಕಮಿಂಗ್ ಅಂಡರ್ F9 ಜನರೇಷನ್. ಸೊ F9 ಜನರೇಷನ್ಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನ್ ಹೇಳ್ರಿ, ಪ್ರಿಲಿಮಿನರಿ ಈಲ್ಡ್ ಟ್ರಯಲ್ ಟೆಸ್ಟ್ ವಿತ್ ದಿ ಆಲ್ರೆಡಿ ಸ್ಟ್ಯಾಂಡರ್ಡ್ ಪ್ರೆಸೆಂಟ್ ಇರುವ ವೆರೈಟಿ ಜೊತೆಗೆ. ನೆಕ್ಸ್ಟ್ ಒನ್ ಈಸ್ seventh step, that is F10 to F12 generation. Replicated yield trial are conducted under several locations using standard commercial variety as check. So initially F10 to F12 generations ಅವರಿಗೆ ಏನು ಮಾಡ್ತಾರೆ, ಡಿಫ್ರೆಂಟ್ ಲೊಕೇಶನ್ಸ್ ಅಲ್ಲಿ ನೀವು ಆಲ್ರೆಡಿ ಪ್ರೆಸೆಂಟ್ ಇರುವ ಸುಪೀರಿಯರ್ ವೆರೈಟಿಯನ್ನು ಕಲ್ಟಿವೇಶನ್ ಮಾಡ್ತಾ ಹೋಗ್ತಾರೆ. ಇನ್ ದ ಲೈನ್ಸ್ ಆರ್ evaluated for important agronomic character in addition to yield, disease resistant and quality. So initially different locations ಅಲ್ಲಿ ಕಲ್ಟಿವೇಶನ್ ಮಾಡ್ತಿರೋದ್ರಿಂದ ಪ್ಲಾಂಟ್ ಅಲ್ಲಿ ಸಮ್ ಮಾಡಿಫಿಕೇಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ದಿ ಎನ್ವಿರಾನ್ಮೆಂಟಲ್ ಕಂಡೀಷನ್. ಸೊ ಆಲ್ರೆಡಿ ಪ್ಲಾಂಟ್ ಅಲ್ಲಿ ನೀವು ಅಪ್ ಟು 9 ಜನರೇಷನ್ಸ್ ವರೆಗೂ ಕಲ್ಟಿವೇಶನ್ ಮಾಡ್ತಿರುವಾಗ ಡಿಫ್ರೆಂಟ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ಗೆ ಪ್ಲಾಂಟ್ ಏನಾಗಿರುತ್ತೆ, ಇಂಟ್ರೊಡ್ಯೂಸ್ ಆಗಿರುತ್ತೆ ಅಥವಾ ಇಂಟ್ರೊಡ್ಯೂಸ್ ನೋಡಿರತ್ತೆ. ಆದ್ರೂ ಏನಾಗುತ್ತೆ, ನೀವು ಡಿಫ್ರೆಂಟ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಗೆ ಅಥವಾ ಡಿಫ್ರೆಂಟ್ ಜಿಯೋಗ್ರಫಿಕಲ್ ಕಂಡೀಷನ್ಗೆ ಅಥವಾ ಎಗ್ರಾನಮಿಕ್ ಕಂಡೀಷನ್ಸ್ಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಸರ್ಟೆನ್ ಮಾಡಿಫಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಅದರಲ್ಲಿ ಸುಪೀರಿಯರ್ ಇದೆ ಅದನ್ನ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಇಫ್ ಅ ಲೈನ್ ಟರ್ನ್ ಔಟ್ ಆಫ್ ಸುಪೀರಿಯರ್ ಇಟ್ ವುಡ್ ಬಿ ರಿಲೀಸ್ಡ್ ಎಸ್ ಎ ವೆರೈಟಿ. ಸೊ ಡಿಫ್ರೆಂಟ್ ಲೊಕೇಶನ್ಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಸೆವರಲ್ ಇಯರ್ ವರೆಗೂ ರೆಪ್ಲಿಕೇಟ್ ಟ್ರಯಲ್ ಮಾಡ್ತಾ ಹೋಗ್ತೀರಾ. 1 ಜನರೇಷನ್ 2 ಜನರೇಷನ್ 3 ಜನರೇಷನ್ ವರೆಗೂ ಕಲ್ಟಿವೇಶನ್ ಮಾಡ್ತೀರಾ ಸೇಮ್ ಲೊಕೇಶನ್ ಅಲ್ಲಿ. ಅದರಲ್ಲಿ ಸುಪೀರಿಯರ್ ಯಾವ್ದಿದೆ ಅದನ್ನ ನೀವು ವೆರೈಟಿ ಹೇಳಿ ಏನ್ ಮಾಡ್ತೀರಾ, ಪಬ್ಲಿಷ್ ಮಾಡ್ತೀರಾ ಅಥವಾ ಇಂಟ್ರೊಡ್ಯೂಸ್ ಮಾಡ್ತೀರಾ. F8 ಜನರೇಷನ್, ದಟ್ ಇಸ್ ಲಾಸ್ಟ್ ಜನರೇಷನ್. ಲಾಸ್ಟ್ ಸ್ಟೆಪ್, ದಟ್ ಇಸ್ F13 ಜನರೇಷನ್. ಸೀಡ್ ಮಲ್ಟಿಪ್ಲಿಕೇಶನ್ ಆಫ್ newly released variety is initiated for distribution to cultivators. So initially
ಲಾಸ್ಟ್ ಸ್ಟೆಪ್ ಯಾವುದು F13 ಜನರೇಷನ್. ಸೊ ಆ ಜನರೇಷನ್ಸ್ ಅಲ್ಲಿ ಏನು ಮಾಡ್ತಾರೆ, ಡಿಫ್ರೆಂಟ್ ಲೊಕೇಶನ್ಸ್ ಅಲ್ಲಿ ನೀವು ಇಂಟ್ರೊಡ್ಯೂಸ್ ಮಾಡಿ ಪ್ಲಾಂಟ್ ಅಲ್ಲಿ ಯಾವುದು ಸುಪೀರಿಯರ್ ಇದೆಯೋ ಅದನ್ನ ನ್ಯೂ ವೆರೈಟಿಯಲ್ಲಿ ಪಬ್ಲಿಷ್ ಮಾಡಿರ್ತಾ ಅಥವಾ ಇಂಟ್ರೊಡ್ಯೂಸ್ ಮಾಡ್ತೀರಾ, ಅದನ್ನ ಪ್ರೊಡಕ್ಷನ್ ಅನ್ನ ಇನ್ಕ್ರೀಸ್ ಮಾಡ್ತೀರಾ, ದಟ್ ಇಸ್ ಮಲ್ಟಿಪ್ಲೈ ಮಾಡ್ತೀರಾ, ಡಿಸ್ಟ್ರಿಬ್ಯೂಟೆಡ್ ಟು ಫಾರ್ಮರ್ ಫಾರ್ ದಿ ಕಲ್ಟಿವೇಶನ್ ಪರ್ಪಸ್. ದಿಸ್ ಆರ್ ಆಲ್ ದಿ ಪ್ರೊಸೀಜರ್ಸ್ ಫಾರ್ ದಿ bulk method. Next one is merits of bulk method. First one is simple, convenient and inexpensive method. So initially compared to other method compare ಮಾಡಿದ್ರೆ bulk method is simple, very simple method. Next ಕನ್ವೀನಿಯನ್ಸ್ ಮೆಥಡ್. ಸೊ ಯಾರು ಬೇಕಾದರೂ ನೀವು ವೆರೈಟಿಯನ್ನು ಪ್ರೊಡಕ್ಷನ್ ಮಾಡ್ಬೋದು. ಪ್ರಾಪರ್ ನಾಲೆಜ್ ಇರಬೇಕು ಎಲ್ಲ ಬ್ರೀಡಿಂಗ್ ಪ್ರೋಗ್ರಾಮಲ್ಲಿ. ಸರ್ಟೇನ್ ನೆಸೆಸಿಟಿ ಇರುವಂಥ ನಾಲೆಜ್ ಇದ್ರೆ ಸಾಕು, ಅದರ ಮೇಲೆ ಏನು ಮಾಡೋದು, ನೀವು ವೆರೈಟಿಯನ್ನು ಪ್ರೊಡಕ್ಷನ್ ಮಾಡೋದು. ಇನ್ಎಕ್ಸ್ಪೆನ್ಸಿವ್. ಸೊ ಇನ್ಎಕ್ಸ್ಪೆನ್ಸಿವ್ ಯಾಕಂದರೆ ಸೊ ಇನಿಷಿಯಲಿ ಏನು ಮಾಡಲ್ಲ, ಲಾರ್ಜ್ ನಂಬರಲ್ಲಿ ಪ್ಲಾಂಟ್ ಗ್ರೋ ಮಾಡಿದ್ರು ಅದಕ್ಕೆ ಬೇಕಾದ ಸ್ಕಿಲ್ ಬ್ರೀಡರ್ ನೆಸೆಸಿಟಿ ಇರಲ್ಲ. ಸೊ ಏನೋ ಆರ್ಟಿಫಿಷಿಯಲಿ ನಿಮಗೆ ಅವರಿಗೆ ಯಾವ ರೀತಿ ಪ್ಲಾಂಟನ್ನು ಬ್ರೀಡಿಂಗ್ ಮಾಡಬೇಕು ಆ ಪ್ರೊಸೀಜರನ್ನು ಹೇಳಿದ್ರು, ಅವರು ಎಕ್ಸ್ಪೆರಿಮೆಂಟ್ ಮಾಡೋರಂತೆಯವರಿಂದ ನಾವು ಹೇಳ್ಬೋದು ಬ್ರೀಡಿಂಗ್ ಪ್ರೋಗ್ರಾಮನ್ನು ಕಂಟಿನ್ಯೂಷನ್ ಮಾಡ್ಬೋದು. ಸೊ ಸ್ಕಿಲ್ ಇಲ್ಲಿ ನೆಸೆಸಿಟಿ ಇಲ್ಲ. ಸೊ ಅದಕ್ಕೆ ಇದು ಇನ್ಎಕ್ಸ್ಪೆನ್ಸಿವ್ ಮೆಥಡ್. ನೆಕ್ಸ್ಟ್ ಮೆರಿಟ್ ಏನಂದರೆ ಆರ್ಟಿಫಿಷಿಯಲ್ ಆರ್ ನ್ಯಾಚುರಲ್ ಡಿಸೀಸ್, ಎಪಿಪೈಟೋಸಿಸ್, winter killing etc. eliminated undesirable types and increasing the frequency of desirable types. So initially same. So initially undesirable character na eliminate ಮಾಡ್ತೀವಿ, desirable character na promote ಮಾಡ್ತೀವಿ. ಇದು ಎಲ್ಲ ಬ್ರೀಡಿಂಗ್ ಮೆಥಡ್ ಅಲ್ಲಿ ಬರುವಂತ ಮೆರಿಟ್. ಸೊ ಇನಿಷಿಯಲಿ undesirable character ಅಲ್ಲಿ ಯಾವ್ದು ಬರೋದು, ಡಿಸೀಸಿಂಗ್ ನೇಚರ್ ಆಗಿರ್ಬೋದು, ಅಥವಾ ಇನ್ಸೆಕ್ಟ್ ಅಟ್ಯಾಕ್ ಆಗಿರ್ಬೋದು, ಅಥವಾ ಪೆಸ್ಟಿಸೈಡ್ ಅಟ್ಯಾಕ್ ಆಗಿರ್ಬೋದು, ಅಲಾಂಗ್ ವಿತ್ ದಿ ವಿಂಟರ್ ಕಿಲ್ಲಿಂಗ್ ಆಗಿರ್ಬೋದು, ಅಥವಾ ಆ ಬಯೋಟಿಕ್ ಸ್ಟ್ರೆಸ್ಸಿಗೆ ಅಡಾಪ್ಟಿಬಿಲಿಟಿ ರೇಟು ಮಿನಿಮಮ್ ಇರುವಂಥದ್ದಾಗಿರ್ಬೋದು. ಸೊ ಇವೆಲ್ಲ ಅನ್ಡಿಸೈರಬಲ್ ಕ್ಯಾರೆಕ್ಟರ್ ಇರುವಂಥ ಪ್ಲಾಂಟನ್ನು ಎಲಿಮಿನೇಟ್ ಮಾಡ್ತೀವಿ, ಡಿಸೈರಬಲ್ ಇರುವಂಥ ಕ್ಯಾರೆಕ್ಟರ್ನ ನೆಕ್ಸ್ಟ್ ಜನರೇಷನ್ಗೆ ಪ್ರಮೋಟ್ ಮಾಡ್ತೀವಿ. ಡಿಸೈರಬಲ್ ಕ್ಯಾರೆಕ್ಟರಲ್ಲಿ ಏನು ಬರುತ್ತೆ, ಹೈ ಈಲ್ಡಿಂಗ್ ನೇಚರ್ ಆಗಿರ್ಬೋದು, ಡಿಸೀಸ್ ರೆಸಿಸ್ಟೆನ್ಸ್ ಆಗಿರ್ಬೋದು, ದಿಸ್ ಆರ್ ಆಲ್ ದಿ ಏನು ಹೇಳ್ರಿ ಡಿಸೈರಬಲ್ ಕ್ಯಾರೆಕ್ಟರ್. ಸೊ ಅಂಥ ಪ್ಲಾಂಟರ್ನ ನೆಕ್ಸ್ಟ್ ಜನರೇಷನ್ಸ್ಗೆ ಪಾಸ್ ಮಾಡ್ತೀವಿ. ಥರ್ಡ್ ಮೆರಿಟ್ ಏನು ಹೇಳ್ರಿ, ನ್ಯಾಚುರಲ್ ಸೆಲೆಕ್ಷನ್ ಇನ್ಕ್ರೀಸಿಂಗ್ ದ ಫ್ರೀಕ್ವೆನ್ಸಿ ಆಫ್ ಸುಪೀರಿಯರ್ ಟೈಪ್ ಇನ್ ದ ಪಾಪ್ಯುಲೇಷನ್. ಸೊ ನ್ಯಾಚುರಲ್ ಸೆಲೆಕ್ಷನ್ ಅನ್ನು ಯುಟಿಲೈಸೇಷನ್ ಮಾಡ್ಕೊಳ್ಳೋದ್ರಿಂದ ಸೊ ಇನಿಷಿಯಲಿ ಏನಾಗುತ್ತೆ, ಪ್ಲಾಂಟ್ ಅಲ್ಲಿ ಅಡಾಪ್ಟಿಬಿಲಿಟಿ ರೇಟು ಇನ್ಕ್ರೀಸಿಂಗ್ ಆಗುತ್ತೆ, ಅಲಾಂಗ್ ವಿತ್ ಸುಪೀರಿಯರ್ ಟೈಪ್ಸು ಇನ್ಕ್ರೀಸಿಂಗ್ ಆಗುತ್ತೆ. ಫೋರ್ತ್ ಮೆರಿಟ್ ಇಸ್ ಲಿಟ್ಲ್ ವರ್ಕ್ ಅಂಡ್ ಅಟೆನ್ಷನ್ ಈಸ್ ನೀಡೆಡ್ ಇನ್ F2 ಅಂಡ್ ಸಬ್ಸಿಕ್ವೆಂಟ್ ಜನರೇಷನ್. ದ ಬ್ರೀಡರ್ ಈಸ್ ಫ್ರೀ ಟು ಕಾನ್ಸಂಟ್ರೇಟ್ ಮೋರ್ ಆನ್ ಅದರ್ ಬ್ರೀಡಿಂಗ್ ಪ್ರಾಜೆಕ್ಟ್. ಸೊ ಇನಿಷಿಯಲಿ ಲಿಟ್ಲ್ ವರ್ಕ್ ಆ್ಯಂಡ್ ಅಟೆನ್ಷನ್. ಸೊ ಇನಿಷಿಯಲಿ F2 ಜನರೇಷನ್ಸ್ ಇಂದ ನೀವು ಪ್ಲಾಂಟ್ ಏನೇನು ಮಾಡ್ತೀರಾ, ಬ್ರೀಡಿಂಗ್ ಮಾಡ್ತಾ ಹೋಗ್ತೀರಾ. ಸೊ ಅದರಲ್ಲಿ ಏನಾಗುತ್ತೆ, ಅಟೆನ್ಷನ್ ಅದ್ರ ಮೇಲೆ ಜಾಸ್ತಿ ನಾವು ವರ್ಕ್ ಮಾಡಬೇಕಾಗಿಲ್ಲ, ಜಸ್ಟ್ ಪ್ಲಾಂಟನ್ನು ಪ್ರೊಪೋಗೇಟ್ ಮಾಡ್ತಾ ಹೋದ್ರಾಯ್ತು, ಜಸ್ಟ್ ಅದರಲ್ಲೇ ಕ್ರಾಸಿಂಗ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅಟೆನ್ಷನ್ ಏನೇ ಮಾಡೋದು, ಬೇರೆ ಫೀಲ್ಡಿಗೂ ನಾವು ಅಟೆನ್ಷನ್ ಕೊಡ್ಬೋದು. ಸೊ ನಮಗೆ ಒಂದೇ ಪ್ಲಾಂಟ್ ಮೇಲೆ ಡಿಪೆಂಡ್ ಆಗಿ ಬ್ರೀಡಿಂಗ್ ಅನ್ನ ಪ್ರೋಗ್ರಾಮ್ ಮಾಡ್ತಾ ಇರಬೇಕಾಗಿಲ್ಲ. ಸೊ ಅಟ್ ದಿ ಸೇಮ್ ಟೈಮ್ ಲಾರ್ಜ್ ನಂಬರ್ ಆಫ್ ಪ್ಲಾಂಟ್ ಅನ್ನ ಬ್ರೀಡಿಂಗ್ ಪ್ರೋಗ್ರಾಮ್ಗೆ ಯುಟಿಲೈಸೇಷನ್ ಮಾಡ್ಕೊಳ್ಳಿಕ್ಕೆ ಬ್ರೀಡರ್ ಮಾಡಬಹುದು. ನೆಕ್ಸ್ಟ್ ಒನ್ ಇಸ್ ನೋ ಪೆಡಿಗ್ರಿ ರೆಕಾರ್ಡ್ ಇಸ್ ಕೆಪ್ಟ್ ವಿಚ್ ಸೇವ್ ಟೈಮ್ ಅಂಡ್ ಲೇಬರ್ಸ್. ಸೊ ಇನಿಷಿಯಲಿ pedigree records. So pedigree records are kept in pedigree method, but it is not kept in bulk method. So pedigree method ಇಲ್ಲಿ ಏನು ಮಾಡ್ತಾರೆ ಹೇಳ್ರಿ, ಪ್ಲಾಂಟ್ ಇಂದ ಅನ್ಸಿಸ್ಟರ್ಸ್ ಅನ್ನ ಪ್ಲಾಂಟ್ ಅನ್ಸಿಸ್ಟರ್ ಕ್ಯಾರೆಕ್ಟರ್ ನ ರೆಕಾರ್ಡ್ ಮಾಡ್ಕೊಳ್ತಾರೆ ಮತ್ತೆ ಇವಾಲ್ಯೂಟ್ ಮಾಡ್ತಾರೆ, ಬಟ್ ದಟ್ ಪ್ರೊಸೀಜರ್ ನಾಟ್ ಡನ್ ಇನ್ ಬಲ್ಕ್ ಮೆಥಡ್. ಸೊ ಇದರಿಂದ ಏನಾಗುತ್ತೆ, ಟೈಮ್ ಉಳಿಯುತ್ತೆ. ಸೊ ಇನಿಷಿಯಲಿ ನಾವೇನು ಮಾಡ್ತೀವಿ, ಅನ್ಸಿಸ್ಟರ್ ಪ್ಲಾಂಟ್ ಯಾವುದು ಅದನ್ನ ಸರ್ಚ್ ಮಾಡ್ತೀವಿ, ಆಫ್ಟರ್ ದಟ್ ಅದನ್ನ ಇವಾಲ್ಯೂಟ್ ಮಾಡ್ತೀವಿ. ಸೊ ಇದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಮತ್ತೆ ಲೇಬರ್ ತುಂಬಾ ಜಾಸ್ತಿ ಅಮೌಂಟ್ ಅಲ್ಲಿ ಲೇಬರ್ ನೆಸೆಸಿಟಿ ಇರುತ್ತೆ. ಸೊ ಅಂತ ಕೆಲಸ ಏನ್ ಮಾಡಲ್ಲ ಇಲ್ಲಿ ಬಲ್ಕ್ ಮೆಥಡ್ ಅಲ್ಲಿ ನಾವು ಫಾಲೋ ಅಪ್ ಮಾಡಲ್ಲ. ನೆಕ್ಸ್ಟ್ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಮೇ ಬಿ ಪ್ರಾಕ್ಟೀಸ್ ಟು increase the frequency of desirable type. ಸೊ ಕ್ರಾಸ್ ಪಾಲಿನೇಷನ್ ಹೇಗೆ ಇಂಪಾರ್ಟೆನ್ಸ್ ಕೊಡ್ತೀವೋ ಅದೇ ರೀತಿ ಸೆಲ್ಫ್ ಪಾಲಿನೇಷನ್ಗೆ ಇಂಪಾರ್ಟೆನ್ಸ್ ಅನ್ನ ಜಾಸ್ತಿ ಕೊಡ್ತೀವಿ, ಬಿಕಾಸ್ ಆಫ್ ಡೆವಲಪ್ ಟು ಹೋಮೋಜೈಗೋಸಿಟಿ. ಸೊ ಒಂದ್ಸಲ ಪ್ಲಾಂಟ್ ಅಲ್ಲಿ ಹೋಮೋಜೈಗೋಸಿಟಿ ಡೆವಲಪ್ ಆಯಿತು ಅಂದ್ರೆ ಸೇಮ್ ಕ್ಯಾರೆಕ್ಟರ್ ಅನ್ನ ಮೇಂಟೈನ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಬಲ್ಕ್ ಮೆಥಡ್ ಅಲ್ಲಿ ಬೋರ್ಡ್ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಅಂಡ್ ಏನ್ ಮಾಡ್ತಾರೆ, ನಾನ್ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಅನ್ನು ಎರಡನ್ನು ಫಾಲೋ ಅಪ್ ಮಾಡ್ಕೊಳ್ತಾರೆ ಟು ಇನ್ಕ್ರೀಸಿಂಗ್ ದ ಡಿಸೈರಬಲ್ ಕ್ಯಾರೆಕ್ಟರ್ ಇನ್ ದ ಪ್ಲಾಂಟ್. ನೆಕ್ಸ್ಟ್ ಮೆರಿಟ್ ಏನು, ಇಟ್ ಈಸ್ ಸೂಟೇಬಲ್ ಫಾರ್ ಸ್ಟಡಿ ಆನ್ ದಿಸ್ ಸರ್ವೈವಲ್ ಆಫ್ ಜೀನ್ಸ್ ಅಂಡ್ ಜಿನೋಟೈಪ್ ಇನ್ ದಿ ಪಾಪ್ಯುಲೇಷನ್. ಸೊ ಜಿನೋಟೈಪಿಕ್ ಸ್ಟಡಿ ಮಾಡಲಿಕ್ಕೂ ಏನು ಹೇಳ್ರಿ, ಬಲ್ಕ್ ಮೆಥಡ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ಡಿಮೆರಿಟ್ಸ್ ಆಫ್ ಬಲ್ಕ್ ಮೆಥಡ್. takes a much longer time to develop a new variety. Natural selection become important only after 8 to 10 generation, and bulk may have to done up to 20 or more. So initially
ಟೈಮ್ ಕನ್ಸ್ಯೂಮಿಂಗ್. ಸೊ ನೀವು ಪ್ಯೂರ್ ಲೈನ್ ಸೆಲೆಕ್ಷನ್ಸಲ್ಲಿ ಅಪ್ ಟು 8 ಇಯರ್ 10 ಇಯರ್ ಅವರೆಗೂ ಫಾಲೋಅಪ್ ಮಾಡ್ತೀರಾ. ಪೆಡಿಗ್ರಿ ಮೆಥಡಲ್ಲಿ 13 ಇಯರ್ ಅವರೆಗೂ ಪ್ಲಾಂಟ್ ಬ್ರೀಡಿಂಗನ್ನು ಕಂಟಿನ್ಯೂಷನ್ ಮಾಡ್ತೀರಾ. ಬಟ್ ಇನ್ ಬಲ್ಕ್ ಮೆಥಡಲ್ಲಿ ಏನಾಗುತ್ತೆ ಅಪ್ ಟು 20 to 30 ಜನರೇಷನ್, ದಟ್ ಈಸ್ ಅಲ್ಲಿವರೆಗೂ ನೀವು ಕಲ್ಟಿವೇಷನ್ ಮಾಡ್ತಿರೋದ್ರಿಂದ ಟೈಮ್ ಜಾಸ್ತಿ ಆಗುತ್ತೆ. ಸೊ ಒಂದು ವೆರೈಟಿಯನ್ನು ನೀವು ಪ್ರೊಡ್ಯೂಸ್ ಮಾಡ್ತೀರಾ ಅಂದರೆ ಅಪ್ ಟು 20 or 30 ಇಯರ್ ಅವರೆಗೂ ಲೇಟ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಡಿಮೆರಿಟ್ ಏನು ಹೇಳ್ರಿ, ಇನ್ ಶಾರ್ಟ್ ಟರ್ಮ್ ಬಲ್ಕ್ ನ್ಯಾಚುರಲ್ ಸೆಲೆಕ್ಷನ್ ಹ್ಯಾಸ್ ಲಿಟ್ಲ್ ಇಫೆಕ್ಟ್ ಆನ್ ದಿ ಜೆನೆಟಿಕ್ ಕಂಪೋಸಿಷನ್ ಆಫ್ ಎ ಪಾಪ್ಯುಲೇಷನ್. ಸೊ ಇನಿಷಿಯಲಿ ನೀವು ಬಲ್ಕ್ ಮೆಥಡನ್ನು ರಿಡ್ಯೂಸ್ ಮಾಡ್ತೀರಾ ಅಥವಾ ನಂಬರ್ ಆಫ್ ಇಯರ್ಸ್ ಅನ್ನು ರಿಡ್ಯೂಸ್ ಮಾಡ್ತೀರಾ ಅಂದರೆ, ಸೊ ನೆಕ್ಸ್ಟ್ ಪ್ರಾಪರ್ ಆಗಿ ನ್ಯಾಚುರಲ್ ಸೆಲೆಕ್ಷನ್ ಮೆಥಡ್ ಪ್ರಾಪರ್ ಆಗಿ ಪ್ಲಾಂಟ್ ಮೇಲೆ ಇಂಪಾರ್ಟೆಂಟ್ ಅಡಾಪ್ಟಿಬಿಲಿಟಿಯನ್ನು ಗೇನ್ ಮಾಡ್ಕೊಳ್ಳಿಕ್ಕಾಗಲ್ಲ. ಬಿಕಾಸ್ ಆಫ್ ಏನಾಗುತ್ತೆ, ಲಾರ್ಜ್ ನಂಬರ್ ಆಫ್ ಇಯರ್ ವರೆಗೂ ಕಲ್ಟಿವೇಷನ್ ಮಾಡ್ತಾ ಹೋದಾಗ ಏನಾಗುತ್ತೆ, ಎನ್ವಿರಾನ್ಮೆಂಟ್ ಡಿಫರೆಂಟ್ ಎನ್ವಿರಾನ್ಮೆಂಟಲ್ಗೆ ಪ್ಲಾಂಟು ಇಂಟ್ರೊಡ್ಯೂಸ್ ಆಗಿರುತ್ತೆ. ಬಟ್ ಇನ್ ಶಾರ್ಟ್ ಟೈಮ್ ಮಾಡಿದ್ರೆ 2 year 3 year ವರೆಗೂ ಮಾಡಿದ್ರೆ ಅಥವಾ 4 year 5 year ವರೆಗೂ ಮಾಡಿದ್ರೆ ಶಾರ್ಟ್ ಟೈಮ್ ಪೀರಿಯಡ್ಗೆ ಏನಾಗುತ್ತೆ ಅಥವಾ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ಗೆ ಪ್ಲಾಂಟು ಇಂಟ್ರೊಡ್ಯೂಸ್ ಆಗುತ್ತೆ. ಸೊ ಇದರಿಂದ ಅಡಾಪ್ಟಿಬಿಲಿಟಿ ರೇಟು ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ಡಿಮೆರಿಟ್ ಟು ಪ್ರೊವೈಡ್ ಲಿಟ್ಲ್ ಅಪರ್ಚುನಿಟಿ ಫಾರ್ ದಿ ಬ್ರೀಡರ್ ಟು ಎಕ್ಸ್ಪ್ರೆಸ್ ಹಿಸ್ ಸ್ಕಿಲ್ಸ್ ಅಂಡ್ ಜಡ್ಜ್ಮೆಂಟ್ ಆನ್ ಇನ್ ಸೆಲೆಕ್ಷನ್. ಸೊ ಇನಿಷಿಯಲಿ ಎಕ್ಸ್ಪ್ರೆಷನ್ ಆಫ್ ಸ್ಕಿಲ್ಸ್ ಆಫ್ ದಿ ಬ್ರೀಡರ್. ಸೊ ಬ್ರೀಡರ್ ತನ್ನಲ್ಲಿರುವ ಯಾವುದೇ ಸ್ಕಿಲ್ಸ್ ಅನ್ನು ಇಲ್ಲಿ ತೋರಿಸಲಿಕ್ಕೆ ಆಗಲ್ಲ. ದಟ್ ಇಸ್ ನ್ಯಾಚುರಲ್ ಸೆಲೆಕ್ಷನ್ಗೆ ಇಂಪಾರ್ಟೆನ್ಸ್ ಅನ್ನು ಜಾಸ್ತಿ ಕೊಡೋದ್ರಿಂದ. ನೆಕ್ಸ್ಟ್ ಡಿಮೆರಿಟ್ ಅ ಲಾರ್ಜ್ ನಂಬರ್ ಆಫ್ ಪ್ರೋಜೆನಿಸ್ ಹ್ಯಾವ್ ಟು ಸೆಲೆಕ್ಟೆಡ್ ಎಟ್ ದಿ ಎಂಡ್ ಆಫ್ ದಿ ಬಲ್ಕಿಂಗ್ ಮೆಥಡ್. ಸೊ ಎಟ್ ದಿ ಎಂಡ್ ಆಫ್ ದಿ ಬಲ್ಕಿಂಗ್ ಮೆಥಡ್ ಏನಿರುತ್ತೆ ಅಪ್ ಟು 100 or 500 ಪ್ಲಾಂಟ್ಸ್ ಅನ್ನು ಏನು ಮಾಡ್ತಾರೆ, ನೀವು ಡಿಫ್ರೆಂಟ್ ಲೊಕೇಶನ್ಸ್ ಅಲ್ಲಿ ಕಲ್ಟಿವೇಷನ್ ಮಾಡ್ತಾರೆ. ಅದರಲ್ಲಿ ನೀವು ಸುಪೀರಿಯರ್ ವೆರೈಟಿನ ಪ್ರೊಡಕ್ಷನ್ ಮಾಡಿರ್ತಾರೆ, ಸೆಲೆಕ್ಷನ್ ಮಾಡಿರ್ತಾರೆ. ಸುಪೀರಿಯರ್ ವೆರೈಟಿ ಅಂದ್ರೆ ಏನಾಗುತ್ತೆ, ಅಪ್ ಟು ಒಂದು 30-50 ಪ್ಲಾಂಟ್ಸ್ ಇದ್ದೇ ಇರುತ್ತೆ ಸುಪೀರಿಯರ್ ಪ್ಲಾಂಟ್. ಸೊ ಆ 50 ಸುಪೀರಿಯರ್ ಪ್ಲಾಂಟ್ ಇಂದ ಪ್ರೊಡಕ್ಷನ್ ಆಫ್ ದ ಈಲ್ಡ್ ಅಥವಾ ಗ್ರೇನ್ಸು ಲಾರ್ಜ್ ಅಮೌಂಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಇದು ಒಂದು ಡಿಮೆರಿಟ್ ಆಗುತ್ತೆ ಸರ್. ಯಾಕಂದ್ರೆ ಪ್ರೋಜೆನಿಸೇ ಜಾಸ್ತಿ ಆಯಿತು ಅಂದರೆ ಅಥವಾ ಗ್ರೇನ್ಸ್ ಜಾಸ್ತಿ ಆಯಿತು ಅಂದರೆ ಅದರಲ್ಲಿ ಸುಪೀರಿಯರ್ ಯಾವುದು ಅಂತೇಳಿ ನಾವು ಹೇಳಿಕ್ಕಾಗಿರಲ್ಲ. ಮತ್ತೆ ಏನಾಗಿರುತ್ತೆ ಹೇಳ್ರಿ, ಎಲ್ಲವನ್ನು ನ್ಯೂ ವೆರೈಟಿಲಿ ಪಬ್ಲಿಷ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇದು ಇನ್ನೊಂದು ಡಿಮೆರಿಟ್. ನೆಕ್ಸ್ಟ್ ಡಿಮೆರಿಟ್ ಅಂದರೆ ಇನ್ಫಾರ್ಮೇಷನ್ ಆನ್ ದಿ ಇನ್ಹೆರಿಟೆನ್ಸ್ ಆಫ್ ಕ್ಯಾರೆಕ್ಟರ್ ಕೆನಾಟ್ ಬಿ ಆಬ್ಟೈನ್ಡ್ ವಿಚ್ ಈಸ್ ಆಬ್ಟೈನ್ ಅವೈಲೇಬಲ್ ಫಾರ್ ದಿ ಪೆಡಿಗ್ರಿ ಮೆಥಡ್. ಸೊ ಇನಿಷಿಯಲಿ ಪೆಡಿಗ್ರಿ ಮೆಥಡಲ್ಲಿ ಏನು ಮಾಡ್ತಾರೆ, ಪೆಡಿಗ್ರಿ ರೆಕಾರ್ಡ್ಸನ್ನು ಮೇಂಟೈನ್ ಮಾಡ್ತಾರೆ. ಬಟ್ ಇನ್ ಬಲ್ಕ್ ಮೆಥಡಲ್ಲಿ ಪೆಡಿಗ್ರಿ ರೆಕಾರ್ಡನ್ನು ಮೇಂಟೈನ್ ಮಾಡೋದ್ರಿಂದ ನೀವು ಇಂಟ್ರೊಡ್ಯೂಸ್ ಮಾಡಿದ ವೆರೈಟಿಯಲ್ಲಿ ಇರುವ ವೆರೈಟಿದು ಎನ್ಸಿಸ್ಟಲ್ ವೆರೈಟಿ ಬಗ್ಗೆ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಅನ್ನು ಕೊಟ್ಟಿರಲ್ಲ. ನೆಕ್ಸ್ಟ್ ಅದ್ರ ಬಗ್ಗೆ ಗೊತ್ತೂ ಇರಲ್ಲ. ಇದೊಂದು ಡಿಮೆರಿಟ್. ನೆಕ್ಸ್ಟ್ ಒನ್ ಇಸ್ ಇನ್ ಸಮ್ ಕೇಸಸ್ at least natural selection may act against the agronomically desirable type. Sometimes ನೀವು ನ್ಯಾಚುರಲ್ ಸೆಲೆಕ್ಷನ್ಗೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಟ್ಟಿದ್ರು ಏನಾಗುತ್ತೆ, ಅಗ್ರೋನಮಿಕ್ ಕಂಡೀಷನ್ಸ್ಗೆ ಏನಾಗುತ್ತೆ ಅದು ಡಿಸೈರಬಲ್ ಟೈಪ್ ಪ್ರೊಡಕ್ಷನ್ ಮಾಡುವಲ್ಲಿ ಫೇಲ್ಯೂರ್ ಆಗುತ್ತೆ. ಇದು ಇನ್ನೊಂದು ಡಿಮೆರಿಟ್.